ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಭಾಗವಹಿಸುವ ಅತಿಥಿ ಲೇಖಕ ಕಲಾವಿದರಾದ ಡಾಕ್ಟರ್ ಎಂಎಸ್ ಮೂರ್ತಿ ಅವರು. ಇವರೊಂದಿಗೆ ಸಂವಾದದಲ್ಲಿ ನೂತನ ಎಸ್ ಕದಂ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಲೇಖಕರು ಕಲಾವಿದರು ಆದ ಡಾಕ್ಟರ್ ಎಂಎಸ್ ಮೂರ್ತಿಯವರು. ಡಾಕ್ಟರ್ ಮೂರ್ತಿಯವರೇ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ನೀವು ಸಾಹಿತ್ಯ ಹಾಗೂ ಕಲೆ ಎರಡರ ಒಂದು ಅಪೂರ್ವ ಸಂಗಮ ಅಂತ ನನಗನ್ಸುತ್ತೆ. ಕವಿತೆ ಆಗಿರಬಹುದು, ಕಾದಂಬರಿ, ಪ್ರಬಂಧಗಳು, ಅಂಕಣಗಳು, ಬೇರೆ ಬೇರೆ ಪ್ರಕಾರಗಳಲ್ಲಿ ನಿರಂತರವಾಗಿ ಬರಿತಾ ಇದ್ದೀರಿ. ಮುಖ್ಯವಾಗಿ ನಿಮ್ಮನ್ನು ಅಂತಾರಾಷ್ಟ್ರೀಯ ಕಲಾವಿದ ಅಂತ ಗುರುತಿಸಿದ್ರು. ಕರ್ನಾಟಕದ ಮಟ್ಟಿಗೆ ನೀವು ಒಬ್ಬ ಲೇಖಕರಾಗಿ ಬಹಳಷ್ಟು ಮುಖ್ಯ ಆಗ್ತೀರಿ. ಈ ಅಪೂರ್ವ ಸಂಗಮ ಹೇಗೆ ಸಾಧ್ಯ ಆಯಿತು? ನೀವು ಈಗಾಗಲೇ ಹೇಳಿದ್ರೆ ಅಂತಾರಾಷ್ಟ್ರೀಯ ಕಲಾವಿದ ಅಂತ ಹೇಳುವಂಥ ಒಂದು ದೊಡ್ಡ ಅಸ್ಮಿತೆಯ ಮೂಲಕವೇ ನನ್ನನ್ನು ಗುರುತಿಸುವಂಥ ಸಾಹಿತ್ಯದ ಪ್ರಕಾರವೂ ಇದೆ. ಮೂಲದಲ್ಲಿ ನಾನು ಕಲಾವಿದ, ಹಾಗಾಗಿ ಸಾಹಿತ್ಯ ಆಸಕ್ತಿ ತುಂಬ ಮೊದಲಿಂದನೂ ಇತ್ತು ನನಗೆ. ಏಕೆಂದರೆ ನಾನು ಸುಮಾರು ನನ್ನ 15ನೇ ವಯಸ್ಸಿನಲ್ಲಿ ಅಂಬೇಡ್ಕರ್ ಅವ್ರದ್ದನ್ನು ಓದ್ಕೊಂಡಿದ್ದೆ, ಟಾಲ್ಸ್ಟಾಯ್ನ ಓದಿದ್ದೆ, ಕಮು, ಸಾತ್ರ್ ಇವರೆಲ್ಲರ ಅಂತಾರಾಷ್ಟ್ರೀಯ ಮಟ್ಟದ ಅಸಂಗತ ಸಾಹಿತಿಗಳ ಪರಂಪರೆ ನನಗೆ ಭಾಳ ಕುತೂಹಲ ಹುಟ್ಟಿಸಿತ್ತು. ಅಂಥ ಒಂದು ಪರಂಪರೆಯ ಮುಂಚೆ ನನಗೆ ಶಿವರಾಮ್ ಕಾರಂತರು, ಎಸ್.ಎಲ್. ಭೈರಪ್ಪ ಅವರು, ಕೆ.ಟಿ. ಗಟ್ಟಿ ಅಂತವರು, ಆಮೇಲೆ ಆಧುನಿಕ ಕಾಲದ ಶಾಂತಿನಾಥ ದೇಸಾಯಿ ಇರ್ಬೋದು, ಯಶವಂತ್ ಚಿತ್ತಾಲ್ ಇರ್ಬೋದು, ಲಂಕೇಶ್ ಅವರು ಇರ್ಬೋದು, ತೇಜಸ್ವಿ ಇರ್ಬೋದು, ಹೀಗೆ ದೊಡ್ಡ ಪರಂಪರೆಯಾಗೆ ನಾನು ಪ್ರವೇಶ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಅವರೆಲ್ಲರೂ ಕೂಡ ನನಗೆ ಖಾಸಗಿಯಾಗಿ ಪರಿಚಯ ಇದ್ದರು. ಸುಮಾರು 4 ದಶಕ ಕಾಲ ನಾನು ಎಲ್ಲೂ ಕೆಲಸ ಮಾಡಿದೆ, ಪೂರ್ಣಾವಧಿ ಕಲಾವಿದನಾಗಿ ಬದುಕಿದವನು. ಜೊತೆಗೆ ನನ್ನ ಆಸಕ್ತಿ ಕೇಂದ್ರ ಸಾಹಿತ್ಯ ಮತ್ತು ಸಂಗೀತ. ಈ ಆಸಕ್ತಿಯ ಕೇಂದ್ರದ ನೆಪದಲ್ಲಿ ನಾನು ಅನೇಕ ಸಾಹಿತ್ಯಗಳ ಕೃತಿಗಳನ್ನು ಓದುವಾಗ ಪುಸ್ತಕಗಳ ಮುಖಪುಟಕ್ಕೆ ಚಿತ್ರ ಬರೆಯುವಂಥ ಒಂದು ಅವಕಾಶ ನನಗೆ ಸಿಕ್ತು. ಅದೊಂದು ನನ್ನ ವೃತ್ತಿ ಕೂಡ. ಲಂಕೇಶ್ ಅವರಿಗೆ ಪತ್ರಿಕೆಗಳಿಗೆ ನಾನು ನೀಲು ಚಿತ್ರ ಬರೆಯೋದ್ರ ಜೊತೆಗೆ ಮುಖಪುಟಗಳ ಚಿತ್ರಗಳನ್ನು ಬರೆಯುವ ಸಂದರ್ಭ ಇದೆಯಲ್ಲ, ನನಗೆ ಕವಿಗಳು, ಸಾಹಿತಿಗಳು ಮತ್ತು ದೊಡ್ಡ ದೊಡ್ಡ ಚಿಂತಕರು ಎಲ್ಲರ ಪರಿಚಯ ಆಯಿತು. ನನಗೆ ಮೊದಲಿಂದನೂ ಕೂಡ ಆ ಸಾಹಿತ್ಯದ ನೋಟ ಇದೆಯಲ್ಲ, ಸಾಹಿತ್ಯ ಹೇಗೆ ನೋಡ್ತಾ ಇದೆ ಸಮಾಜವನ್ನು ಮತ್ತು ಕಲೆ ಹೇಗೆ ನೋಡ್ತಾ ಇದೆ, ಅದು ನಮ್ಮ ಕಲಾ ಪ್ರಕಾರ ನೋಟವನ್ನು ಅವಲಂಬಿಸಿರುವಂಥದ್ದು. ಸಾಹಿತ್ಯ ಧ್ವನಿಯನ್ನು ಅವಲಂಬಿಸಿರುತ್ತೆ, ಅದು ಪ್ರತಿಕ್ರಿಯಿಸೋಕ್ಕೆ ಪ್ರಯತ್ನ ಮಾಡ್ತಿರುತ್ತೆ. ಅದು ಇದು ನಿಶಬ್ದ, ಅದು ಶಬ್ದ. ಆದರೆ ಎರಡರ ಒಂದು ಮಾಧ್ಯಮದ ಅನುಭವ ಇರುವ ನನಗೆ ಎಷ್ಟು ಕುತೂಹಲ ಅನ್ನಿಸ್ತು ಅಂದರೆ, ಇವರೆಲ್ಲರೂ ಎಷ್ಟು ಚೆನ್ನಾಗಿ ತಮ್ಮ ಅನುಭವಗಳನ್ನು ಒಂದು ಸಾಲುಗಳಲ್ಲಿ ಹೇಳ್ತಾ ಹೋಗ್ತಾರಲ್ಲ, ಅದು ನನಗೆ ಭಾಳ ವಿಸ್ಮಯ ಅಂತ ಅನ್ನಿಸ್ತು. ಹೆಚ್ಚು ಓದಿ ನಾನು ಬರೆಯೋಕ್ಕೆ ಶುರು ಮಾಡಿದೆ. ವಿಶೇಷವಾಗಿ ಕಾಣ್ತಾ ಇದೆ ಅಂದರೆ ನನಗೆ ಸಾಹಿತ್ಯದ ದೊಡ್ಡ ಸೌಜನ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನ ಸಾಹಿತ್ಯ ಬರಮಾಡ್ಕೊಂಡಿದ್ದೆ, ಇಡೀ ಕನ್ನಡದ ಓದುಗರ ಬಳಗ ಸೃಷ್ಟಿಯಾಗಿದೆ ಅಂದರೆ ನನಗೆ ಭಾಳ ಆಶ್ಚರ್ಯ ಆಗುತ್ತೆ ಮತ್ತು ಸಂಕೋಚನ ಆಗುತ್ತೆ. ಇಷ್ಟು ಜನ ನಮ್ಮನ್ನು ಈ ಕೃತಿಯ ಮೂಲಕ ನನ್ನನ್ನು ಗುರುತಿಸಿದ್ದಾರೆ ಮತ್ತು ಪ್ರೀತಿಸಿದ್ದಾರೆ ಅನ್ನೋದು ತುಂಬ ದೊಡ್ಡ ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಹುಶಃ ಕನ್ನಡದ ದೊಡ್ಡ ಸಾಂಸ್ಕೃತಿಕ ಪರಂಪರೆ ಅದು ಅಂತ ನಾನು ಭಾವಿಸ್ತೇನೆ. ಸಾಹಿತ್ಯಕ್ಕೆ ಪ್ರವೇಶ ಆಗಿದ್ದು ಹೀಗೆ. ನೀವು ಕಲಾವಿದರಾಗಿ ಇವರೆಲ್ಲರ ಜೊತೆಗೆ ಒಡನಾಡ್ತಾ ಇದ್ರಿ, ಆದರೆ ಮೊದಲು ಆರಂಭ ಮಾಡಿದ್ದು ಕವಿತೆ ಅಂತ ಕಾಣಿಸುತ್ತೆ. ಪದ್ಯಗಳು ಬರೀತಿದ್ದೆ ನಾನು. ಹಾಗೆ ಕವಿತೆಯೊಂದಿಗೆ ಪ್ರವೇಶ ಆಯ್ತಲ್ಲ, ಯಾರು ಹೆಚ್ಚು ನಿಮ್ಮ ಮೇಲೆ? ಇದನ್ನ ನಾವು ಪ್ರಭಾವ ಅಂತ ಕೇಳಲ್ಲ, ಏಕೆಂದರೆ ನೀವು ಸಾಕಷ್ಟು ಓದ್ತಾ ಇರುವಾಗ ಅದು ಪ್ರಭಾವ ಆಗಿರಲ್ಲ, ಒಳಗೊಳ್ತೀರಾ ನೀವು. ಹಾಗೆ ಯಾರ ಜೊತೆಗೆ ಹೆಚ್ಚು ನೀವು ಬೆರೆತು ಕವಿತೆಯನ್ನ ಬರೆಯೋದು? ಬಹುಶಃ ನನಗೆ ತುಂಬ ಕಾವ್ಯದ ಬಗ್ಗೆ ಆಸಕ್ತಿ ಹುಟ್ಟಿಸಿದ್ದು, ಈಗಾಗಲೇ ಎಲ್ಲರೂ ಹೇಳುವ ಹಾಗೆ ಕುವೆಂಪು, ಬೇಂದ್ರೆ ಅನ್ನುವಂಥ 2 ಹೆಸರನ್ನ ನಮ್ಮ ಎಲ್ಲ ಕವಿಗಳಿಗೆ ಸ್ಫೂರ್ತಿ ಅನ್ನೋದನ್ನು ಹೇಳ್ತಾ ಬಂದಿದೆ. ಮತ್ತು ಆನಂತರ ಬಂಡಾಯದ ಮತ್ತು ದಲಿತ ಬೇರೆ ಬೇರೆ ಪರಂಪರೆಗಳ ಮೂಲಕ ಬಂದಂಥ ಕಾವ್ಯದ ಆಸಕ್ತಿಗಳು ಬೇರೆ ಇದೆ. ಆದರೆ ನನಗೆ ಗಂಗಾಧರ ಚಿತ್ತಾಲರು ನನಗೆ ಇಷ್ಟವಾದಂಥ ದೊಡ್ಡ ಕವಿಯವರು. ಅವರ ಕಾಮಸೂತ್ರವನ್ನು ಪದ್ಯ ಓದಿದ ಮೇಲೆ ನಾನು ಬರಿತಿದ್ದವನು ನಿಲ್ಲಿಸ್ಬಿಟ್ಟೆ. ಎಷ್ಟೋ ವರ್ಷ ಬರೆದ್ರೆ ಹೀಗೆ ಬರೀಬೇಕಿಲ್ಲದರೆ ಬರೀಬಾರ್ದು ಅಂಥೇಳಿ ಎಷ್ಟು 100 ಸಾರಿ ಆ ಪದ್ಯವನ್ನು ಓದಿದ್ದೀನಿ. ಬೇರೆಯವರಿಗೆ ಓದೋದಕ್ಕೆ ಹೇಳಿದ್ದೀನಿ ನಾನು. ಕೀರಮ್ಮ ಅವರು ನನ್ನನ್ನು ಭಾಳ ಇಷ್ಟಪಟ್ಟಿದ್ದೆ ಆ ಪದ್ಯದ ಮೂಲಕನೇ. ಅವರ ಕಾವ್ಯದ ಒಂದು ನೇಯ್ಗೆ ಇದೆಯಲ್ಲ, ಆ ಸಂವೇದನೆಯನ್ನು ಅಕ್ಷರಕ್ಕೆ ತರೋದು ಕ್ರಮ ಇದೆಯಲ್ಲ, ನನಗೆ ಭಾಳ ಅದ್ಭುತ ಅಂತ ಅನ್ನಿಸ್ತು. ಬಹುಶಃ ಕನ್ನಡದಲ್ಲಿ ನನ್ನ ಮಟ್ಟಿಗೆ ಇಡೀ ಭಾರತದಲ್ಲಿ ಅಂಥ ಒಬ್ಬ ಕವಿ
ಅದರಲ್ಲೂ ಕಾಮಸೂತ್ರದಂಥ ಒಂದು ಪದ್ಯವನ್ನು ನಾನು ಇನ್ನೂವರೆಗೂ ಓದಿಲ್ಲ. 4 ದಶಕದ ಕಾವ್ಯದ ಆಸಕ್ತಿ ಇಟ್ಕೊಂಡಿರೋ ನನಗೆ ಇಡೀ ಪ್ರಪಂಚದ ಅನೇಕ ಕವಿಗಳನ್ನು ನಾನು ಓದೋಕ್ಕೆ ಇಷ್ಟಪಡ್ತೇನೆ, ಓದ್ತಾ ಇದ್ದೀನಿ ಕೂಡ. ಆದರೆ ಗಂಗಾಧರ ಚಿತ್ತಾಲರ ಈ ಪದ್ಯ, ಒಂದು ಪದ್ಯ ಸಾಕು, ಅಷ್ಟು ಮಟ್ಟಿಗಿನ ದೊಡ್ಡ ಕವಿಯನ್ನು ನಾನು ಪ್ರವೇಶ ಮಾಡಿದೆ. ಅವರಿಗೆ ಸ್ವಲ್ಪ ಹತ್ರ ಇರೋ ಎ ಕೆ ರಾಮಾನುಜಮ್ ಇರ್ಬೋದು, ಬೇಂದ್ರೆನೂ ಇದ್ದಾರೆ, ಅಡಿಗರಿದ್ದಾರೆ. ಅಡಿಗರಿಗಂತೂ ನಾನೇ ಕೊನೆ ಸಂಕಲನಕ್ಕೆ ನಾನೇ ಸುವರ್ಣ ಪುತ್ಥಳಿಗೆ ಕವರ್ ಪೇಜ್ ಮಾಡಿದ್ದು. ಅವ್ರನ್ನೆಲ್ಲ ಭೇಟಿ ಮಾಡಿದ್ದೆ ದೊಡ್ಡ ಹೆಮ್ಮೆ ವಿಷಯ ಮತ್ತು ದೊಡ್ಡ ಗೌರವ ಅದು ನನಗೆ. ವಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದು ನಾನು. ಆಮೇಲೆ ಕಾರಂತರಂತೂ ನನ್ನ ಗುರುಗಳವರು, ಬರೀ ಸಾಹಿತ್ಯದ ಗುರುಗಳಲ್ಲ, ಸಾಹಿತ್ಯ ಮತ್ತು ಬದುಕನ್ನು ಹೇಗೆ ನೋಡಬೇಕು ಅನ್ನೋದನ್ನು ತೋರಿಸಿದಂಥ ಅನೇಕ ಮಹನೀಯರು ಇವರು. ಅವರು ಕಾವ್ಯದಲ್ಲಿರ್ಬೋದು, ಗದ್ಯದಲ್ಲಿರ್ಬೋದು. ಚಿತ್ತಾಲರು ಕನ್ನಡದಲ್ಲಿ ನಾವು ಈಗ ಮಾತನಾಡಿದಂಥ ಅನೇಕ ಹೆಸರುಗಳೇನು ಬಂತಲ್ಲ, ಅವರಷ್ಟು ಗುರುತಿಸುವಿಕೆ ಅಂತ ಹೇಳಬೇಕು ಅಥವಾ ಹೆಚ್ಚು ಓದುವಿಕೆ ಅಂತ ಹೇಳಬೇಕು, ಅದಕ್ಕೆ ನಿಲುಕಲಿಲ್ಲ ಕನ್ನಡಿಗರ ದುರದೃಷ್ಟ ಅಂತಲೇ ಹೇಳಬೇಕು. ಹೆಚ್ಚು ಓದ್ಕೊಳ್ಳಿಕ್ಕಾಗಲಿಲ್ವಲ್ಲ ಅಂತ. ಓದುವ ಆಸಕ್ತಿಯನ್ನು ನಮ್ಮ ಪರಿಸರ ಸೃಷ್ಟಿಸಬೇಕು. ಯಾವ ಬೋಧನಾ ವರ್ಗ ಇದೆಯಲ್ಲ, ಅದನ್ನು ಯಾವುದನ್ನು ಕೇಂದ್ರೀಕರಿಸಿ ಮಕ್ಕಳಿಗೆ ಹೇಳ್ಕೊಡ್ತಿದ್ದಾರೋ ಅದನ್ನಷ್ಟೇ ಮಕ್ಕಳು ಓದುವಂಥ ಒಂದು ಸ್ಥಿತಿ ಇದೆ ಈಗ. ನಮ್ಮ ಕಾಲದಲ್ಲಿ ಬಹುಶಃ ನಾವು 70-80ರಲ್ಲಿ ನಾವು ಹುಡುಕುತ್ತಿದ್ವಿ, ಒಂದು ತಿಳಿ ನೀರಿನ ಹರಿವು ಹಾಗೆ ಇತ್ತದು ಸಮಾಜ. ಇದು ಓದು ಅಂತ ಯಾರೂ ನನಗೆ ಹೇಳಿಲ್ಲ. ಗಂಗಾಧರ ಚಿತ್ತರನ್ನ ಓದು ಅಂತ ನನಗೆ ಯಾರೂ ಹೇಳಿರಲಿಲ್ಲ, ಕಾಫ್ಕಾನ್ ಓದು ಅಂತ ಯಾರೂ ಹೇಳಿರಲಿಲ್ಲ. ಆದರೆ ನನಗೆ ಲೈಬ್ರರಿಗೆ ಹೋದಾಗ ಇದೇನಿದು ಹೀಗಿದೆ, ಒಂದು ಸಾಲು ಓದರೆ ನಮಗೆ ಹಿಡ್ಕೊತಿತ್ತದು. ಆಮೇಲೆ ಅಷ್ಟರ ಮಟ್ಟಿಗೆ ನಾವು ತಿಳಿಯಾಗಿದ್ವಿ. ಗೊಂದಲಗಳಿಲ್ಲ, ಸಿದ್ಧಾಂತದ ರಗಳೆಗಳಿರಲಿಲ್ಲ, ಆಮೇಲೆ ಜಾತಿಯ ರಗಳೆಗಳಿರಲಿಲ್ಲ. ನಾವೆಲ್ಲ ಎಲ್ಲವನ್ನು ಮೀರಿ ಸಹಜವಾದಂಥ, ಸಾಧಾರಣದ, ಆಮೇಲೆ ಸರಳವಾದಂಥ ವ್ಯಕ್ತಿತ್ವಗಳೇ ನಮ್ಮನ್ನು ಉಳಿಸಿದ್ದು ಇಲ್ಲಿವರೆಗೂ. ಬಹುಶಃ ಆ ಒಂದು ಮನಸ್ಥಿತಿ ನಮಗೆ ಆ ಕಾಲದಲ್ಲಿ ಸಿಕ್ಕಿದ್ರಿಂದನೇ ಗಂಗಾಧರ ಚಿತ್ತಾಲರಂಥವರು, ಕಾರಂತರಂಥವ್ರು ನಮಗೆ ದೊರಕಿದ್ರು. ಅದು ನಮ್ಮ ಪುಣ್ಯ. ಅದು ನನಗೆ ಚಿತ್ತಾಲರ ಕವಿತೆ ಓದಿದ ಮೇಲೆ ಬರೆಯೋದನ್ನು ಬಿಟ್ಬಿಟ್ಟೆ ಅಂತ ಹೇಳಿದ್ರಿ. ಮತ್ತದೊಂದು ತೀವ್ರವಾಗಿ ಕಾಡ್ತಾ ಇದೆ. ಹಾಗೆ ಬಂದು ಕವಿತೆಗಳನ್ನು ಬರಿತಾ ಬಂದ್ರಲ್ಲ, ಅವುಗಳಲ್ಲಿ ಒಂದು ಕವಿತೆಯನ್ನು ಓದಿ ನಾವು ಮುಂದೆ ನನಗೆ ಪದ್ಯವನ್ನು ಓದೋದಕ್ಕೂ ಸಂಕೋಚ ಆಗುತ್ತೆ. ಆ ಶ್ರೋತೃಗಳ ನೆಪದಲ್ಲಿ ನಾನು ಓದಬೇಕಾಗಿದೆ. ನನಗಿಷ್ಟವಾದಂಥ ಒಂದು ಪದ್ಯ 90ರ ದಶಕದಲ್ಲಿ ಬರೆದಿರುವಂಥದ್ದು, 3 ತೂತಿನ ಪಾತ್ರೆ ಅಂಥೇಳಿ. ತೀರದು ದೆನಗೆ ದಾಹ ಬದುಕಿನುದಕ ಕುಡಿಯುವ ಮೋಹ, ಗುರು ಬಂದು ನಿಂತ ಎದುರಿನಲ್ಲಿ ಏನು ಹೇಳಲಿ ಗುರುವೇ, ಏನು ಹೇಳಲಿ ಗುರುವೇ, ಉಳಿದುದಿಷ್ಟೇ ಬಾಯಾರಿಸಿಕೋ ಎಂದೆರಗಿ ಚರಣಕ್ಕೆ ತಲ್ಲಣಿಸಿದ ಕ್ಷಣ ನನಗೆ ದಣಿವೆ ಬಾಯಾರಿಕೆ ಇಲ್ಲ, ಎಷ್ಟು ಕುಡಿಯುತ್ತೀಯ, ಅಂಗಳು ಆರಲಿಲ್ಲ, ದಾಹ ತೀರಲಿಲ್ಲ, ಹಗಲಿರುಳು ಕುಡಿಯುತ್ತಲೇ ಇರುತ್ತೀಯ, ಎಷ್ಟು ದಾಹ ನಿನಗೆ ಎಂದ ಗುರು ಕರೆಯದೇ ಬರುತ್ತಾನೆ. ಎಚ್ಚರವಿದ್ದು ಜೊತೆಗಿರುವ ವಿಷವೆಂದು ತೋರದೆ ನೀರ ಬೆರೆಸಿ ಹನಿ ಹನಿಯಾಗಿ ನಾಲೆಗೆ ಮೇಲಿರಿಸಿ ಚಪ್ಪರಿಸಿ ನನಗೆ ನಾ ಬಿಟ್ಟು ಹೋದ ಬಟ್ಟಲು ಕಂಡು ಲಹರಿಗೊಂಡು ಕಾಡ ವಿಷ ಕುಡಿದು ಸತ್ತರಲ್ಲ ಹೊಣೆಯಾರು ದುರಂತಕ್ಕೆ. ಸಾವು ವಿಷವಲ್ಲ ನಮಗೆ ನಶೆ, ಅವರಿಗೆ ವಿಷವಲ್ಲವೇ, ಪರಿಹಾರವಿದೆಯದಕ್ಕೆ ನೋಡು, ಪರಿಹಾರವಿದೆಯದಕ್ಕೆ ನೋಡು, ಪರಿವಾರ ಇನ್ನೊಮ್ಮೆ ಕೇಳು ನಿನ್ನೊಳಗೆ ಪ್ರಶ್ನೆ ಒಂದೇ, 100 ಉತ್ತರ ನಿನ್ನ ಬಾಳಿನ ಎತ್ತರ, ಪ್ರಶ್ನೆ ಕೇಳು ಇನ್ನೊಮ್ಮೆ ಅದರ ನೆರಳೆಯ ಉತ್ತರ. ಬಟ್ಟಲು ಖಾಲಿಯಿರಬೇಕು ತುಂಬಿಸಿಕೊಳ್ಳುವುದಕ್ಕಲ್ಲ, ತಿಳಿಯಿತೆ ಈಗಲಾದರೂ ತಳದಲ್ಲುಳಿದ ವಿಷ ಬಸಿದು ಕುಡಿಯುವವರೇ ಮತ್ತೆ ಬಯಸಿ ಕುಡಿದಳಿಯಬಹುದು ಕಾಣದ ಮತಿಹೀನರು. ಅರಿವೇ ತುಂಬಿದ ಪಾತ್ರೆ, ಮರವೇ ಖಾಲಿ ಪಾತ್ರೆ, ಯಾವುದಯ್ಯ ನಿನ್ನದು, ಕಾಲ ದೇಶದೊಳಗೆ ಹರಿದು ಹೋಗುವ ಅಕ್ಷರ ಉಪದೇಶ ಮಾಡುತ್ತದೆ. ಕೇಳಿಸಿಕೊಂಡಿದ್ದೀಯ ನಿಶಬ್ದ, ಕೇಳಿಸಿಕೊಂಡಿದ್ದೀಯ ನಿಶಬ್ದ, ಗುರು ಲಘು ಅಲಂಕಾರ ಶೃಂಗಾರ ನೆನಪು ವಿಸ್ಮೃತಿ ಸರಮಾಲೆ ಧರಿಸಿ ಕನ್ನಡಿ ಮುಂದೆ ನಿಲ್ಲು, ಪ್ರತಿಬಿಂಬ ಒಳಗೆ ಹೊರಗೆ ಹೋಗುವ ಮೊದಲು ಹಿನ್ನಡೆಯಬೇಡ, ಮತ್ತೆ ನೆನಪು ಕಾಡಿ ಬಳಲಬೇಡ, ಜ್ಞಾನಕೋಶದಲ್ಲಿ ಒಣಗಬೇಡ, ಬಟ್ಟಲು ತೊಳೆ ಶುಚಿಯಾಗಿ ಒಣಗಿ ಬಿಸಿಲಲ್ಲಿ ಬೋರಲಾಗಿರಲಿ, ಖಾಲಿ ಬಟ್ಟಲು ಕುರುಡನಿಗೂ ತಿಳಿಯುತ್ತದೆ, ಅರಿವು ಎಚ್ಚರಗಳ ಪಾತ್ರೆ ಖಾಲಿ ಖಾಲಿ, ಖಾಲಿಗೂ ಒಬ್ಬ ಒಡೆಯ ನೀನೇ, ಕಳೆದು ಹೋದೆ ಎಂದುಕೊಂಡವನಿಗೆ ಮತ್ತೆ ಸಂಭವಿಸಿಬಿಟ್ಟೆಯಲ್ಲ ಗುರುವೇ. ಈ ಕವಿತೆ ಓದಾದ್ಮೇಲೆ ಅದು ನಿರ್ವಾತವಲ್ಲದ ಮಾತನ್ನ ಒಳಗಿಟ್ಕೊಂಡಿರುವಂತಹ ಒಂದು ತುಂಬು ಮೌನ ನಿರ್ಮಾಣ ಮಾಡಿಬಿಟ್ರಿ ಈ ಕವಿತೆ ಅನ್ನೋದಿ. ಬಹುಶಃ 90ರ ದಶಕದಲ್ಲೇ ನೀವು ಈ ಕವಿತೆ ಬರೆದಿದ್ರೆ
ಇತ್ತೀಚೆಗೆ ಬಂದಂಥ ನಿಮ್ಮ ಬೌಲ್ ಕಾದಂಬರಿ ಏನಿದೆ, ನನಗದು ಕಣ್ಣು ಮುಂದೆ ಬರ್ತಾ ಇದೆ. ನೀವು 90ರಲ್ಲೇ ಆ ಕಾಣಿಕೆ ನಿಮ್ಮ ಎದುರಿಗೆ ಇತ್ತಲ್ಲ ಅನ್ನೋದು ನನಗೆ ಒಂದು ಸೋಜಿಗಾಯಿತು. ಈ ಕವಿತೆಯನ್ನು ನೀವು 90ರ ದಶಕದಲ್ಲಿ ಬರೆದಿದ್ರಿ ಅಂತ ಹೇಳಿದಾಗ, ಈ 3 ದಶಕಗಳ ಪಯಣ ಏನಿದೆಯಲ್ಲ, ಇದರಲ್ಲಿ ನಿರ್ವಾತ, ಮೌನ, ಅರಿವು, ನಿಶ್ಶಬ್ದ, ಶಬ್ದ ಇವೆಲ್ಲವೂ ನಿಮ್ಮೊಂದಿಗೆ ಬೆಳೀತಾ ಬಂದು ಇವತ್ತು ಬೌಲ್ ಅನ್ನುವಂಥ ಒಂದು ಅರಿವಿನ ಪಾತ್ರೆಯಲ್ಲಿ ಆ ಖಾಲಿತನವನ್ನೆಲ್ಲ ತನ್ನೊಳಗೆ ಬಚ್ಚಿಟ್ಟುಕೊಂಡು ಕಂಡು ಕಾಣದಂತೆ ತುಂಬಿ ನಿಂತಿದೆಯಲ್ಲ. ಬಹಳ ಸುಂದರವಾದ ಕವಿತೆಯನ್ನು ಓದಿದ್ದಕ್ಕೆ ನಿಮಗೆ ಶ್ರೋತೃಗಳ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಬೇಕು. ನೀವು ಕಾರಂತರ ಹೆಸರನ್ನು ಹೇಳಿದ್ರಿ. ಕಾರಂತರ ಬಾಲವನ ಬಹಳ ಪ್ರಸಿದ್ಧವಾದದ್ದು. ಕಾರಂತಜ್ಜ ಅಂತ ಅವರನ್ನು ನಾವು ಗುರುತಿಸ್ತೀವಿ. ಅಲ್ಲಿ ಅವರು ಚಿತ್ರಗಳನ್ನು ಬರಿತಾ ಇದ್ರು. ಬಹುಶಃ ಆ ಮೂಲಕವೂ ನಿಮಗೆ ಅವರು ಬಹಳ ಪ್ರೀತಿ ಪಾತ್ರರು ಅಂತ ನಾನು ಅನ್ಕೋತೀನಿ. ನೀವು ಮಕ್ಕಳ ಮನಸ್ಸಿನ ಚಿತ್ರಗಳು ಅನ್ನೋ 2 ದಶಕಗಳ ಕಾಲದ ನಿಮ್ಮ ಸಂಶೋಧನೆಯ ಫಲವಾಗಿ ಈ ಕೃತಿ ಮೂಡಿ ಬರುತ್ತೆ. ಇದಕ್ಕೆ ನಿಮಗೆ ಹಂಪಿ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಕೂಡ ಪ್ರದಾನವಾಗುತ್ತೆ. ಇಲ್ಲಿ ನೀವು ಚಿತ್ರಗಳನ್ನು ತರ್ತೀರಾ, ಸಾಹಿತ್ಯವನ್ನೂ ತರ್ತೀರಾ, ಅದರಲ್ಲಿ ಮಕ್ಕಳನ್ನ ತರ್ತೀರಲ್ಲ ಬೇರೆ. ನನಗೆ ನಿಮ್ಮ ಬಾಲ್ಯದಲ್ಲಿ ಇಂಥದ್ದೇನಾದರೂ ಸಂಭವಿಸಿರಬಹುದು ಅನಿಸ್ತು. ಅದನ್ನು ನಿಮ್ಮ ಮೂಲಕನೇ ಕೇಳೋಣ ಅಂತ. ನೀವು ಕೇಳಿದ್ದ ಪ್ರಶ್ನೆ ತುಂಬ ಸಮಂಜಸವಾಗಿದೆ. ಕಾರಂತರು ನನಗೆ ಪರಿಚಯ ಆಗಿದ್ದೇ ನನಗೆ ಅವರ ಕೃತಿಗಳನ್ನು ಓದಿದ ಒಂದು ಇನ್ಸ್ಪಿರೇಷನ್ನು. ನನಗೆ ಭಾಳ ಅವ್ರನ್ನ ಮೀಟ್ ಮಾಡಬೇಕು ಅಂಥೇಳಿ ತುಂಬ ಆಸೆ ಇತ್ತು ನನಗೆ. ಹೇಗೆ ಅಷ್ಟು ದೊಡ್ಡವ್ರನ್ನ ಭೇಟಿ ಮಾಡೋದು ಅನ್ನುವಂಥ ಆತಂಕ ನನಗಿತ್ತು. ಪತ್ರ ಬರೀತಿದ್ದೆ, ಅವರು ನೀವು ನನ್ನನ್ನು ಭೇಟಿ ಮಾಡೋ ಅಗತ್ಯ ಇಲ್ಲ, ವೃಥ, ಹಣ, ಸಮಯ ಹಾಳು ಅಂತ ಒಂದು ಪತ್ರ ಬರ್ತಿತ್ತು. ಆದರೆ ನಾನು ನಿರಾಸೆ ಆಗಿತ್ತು ನನಗೆ, ಏನು ಇವರು ನಮ್ಮನ್ನು ಭೇಟಿ ಮಾಡೋದಿಲ್ಲ ಅಂತ ಅಂದ್ಕೊಂಡೆ. ಆಗಿದ್ದರು. ಆದರೆ ತಕ್ಷಣ 1 ತಿಂಗಳಲ್ಲೇ ಒಂದು ಪತ್ರ ಬರ್ತಿತ್ತು ನನಗೆ. ನಾನು ಹೋಟ್ಲಲ್ಲಿ ಇರ್ತೀನಿ ಬೆಂಗಳೂರಿನಲ್ಲಿ, ಅಗತ್ಯ ಅನಿಸಿದರೆ ಭೇಟಿ ಮಾಡಬಹುದು ಅಂಥೇಳಿ. 80ರ ದಶಕದಲ್ಲಿ ನಾನು ಸಾಹಿತ್ಯಗಳ ಕುರಿತಾದಂಥ ಒಂದು ಪ್ರದರ್ಶನ ಮಾಡಿದೆ. ಬಹುಶಃ ಮೊದಲಿಗೆ ನಾನು ಸಾಹಿತ್ಯದ ಅನುಸಂಧಾನ ಮಾಡಿದ್ದು 80ರ ದಶಕದಲ್ಲಿ. ಆಗ ಕಾರಂತರು, ತೇಜಸ್ವಿ, ಲಂಕೇಶ್ ಎಲ್ಲರ ಕಲಾಕೃತಿ ರಚನೆ ಮಾಡುವಂಥ ಒಂದು ಅನುಭವ ನನಗಾಯಿತು. ಆ ಅನುಭವದ ಹಿನ್ನೆಲೆಯಲ್ಲಿ ಕಾರಂತರು ನನಗೆ ಭೇಟಿಯಾಯಿತು. ಅವರು ಕೊನೆಯ ದಿನದವರೆಗೂ ನನ್ನ ಸಂಪರ್ಕದಲ್ಲಿದ್ದೆ. ಕಾರಂತರು ಮಕ್ಕಳ ಬಾಲ್ಯವನ್ನು ಕುರಿತು ಬಹಳ ಎಚ್ಚರದಿಂದ ಮಾತಾಡ್ತಾರೆ. ನಮ್ಮ ಕೊಡುಗೆ ಏನು, ನಾವು ಯಾವ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋದನ್ನು ಅವರು ನಮಗೆ ತಿಳಿಸಿ ಹೇಳ್ತಾರೆ. ಬೇರೆ ಬೇರೆ ಪ್ರಕಾರದ ಮೂಲಕ ಹೇಳ್ತಾರೆ. ಅವರ ನಮ್ಮ ನಾಡಿನ ಹಕ್ಕಿಗಳು ಅನ್ನೋ ಪುಸ್ತಕದಿಂದ ಹಿಡಿದು ಕಲಾ ಪ್ರಪಂಚದವರೆಗಿನ ಮತ್ತು ಅವರ ಮುಖಜಿ ಕನಸಿನ ಕಾದಂಬರಿಯವರೆಗಿನ ಎಲ್ಲ ಕೃತಿಗಳಲ್ಲೂ ಕೂಡ, ಎಲ್ಲ ಅಭಿವ್ಯಕ್ತಿಗಳಲ್ಲೂ ಕೂಡ ಅವರ ಕಾಳಜಿ, ಸಾಮಾಜಿಕ ಕಳಕಳಿ, ಅದರಲ್ಲೂ ಮಕ್ಕಳ ಕುರಿತಾದಂಥ ಕಳಕಳಿ ಇದೆಯಲ್ಲ, ನನಗೆ ನನ್ನ ಬಾಲ್ಯವನ್ನು ನೆನಪು ಮಾಡ್ಕೊಳ್ಳೋಕ್ಕೆ ಕಾರಣ ಆಯಿತು. ನಮ್ಮ ಜೊತೆಗಿನ ಎಲ್ಲ ವಿಕೃತಿಗಳ ಬಗ್ಗೆ ಹೋರಾಟ ಮಾಡೋದು ಹೇಗೆ ಅನ್ನೋದನ್ನು ಅವ್ರು ಕಲಿಸಿದ್ರು ನಮಗೆ. ನಾವು ಮುಂದಿನ ಸಮಾಜಕ್ಕೆ ನಾವು ಹೇಗೆ ಒಳ್ಳೆಯದನ್ನು ಕೊಡಬೇಕು ಅನ್ನೋದನ್ನು ಹೇಳಿಕೊಟ್ರು ಅವರು. ಕಾರಂತರು ಇಷ್ಟು ದೊಡ್ಡ ವ್ಯಕ್ತಿ 90ರ ದಶಕ ದಾಟಿದ ಮೇಲೂ ಕೂಡ ಅವರು ಮಕ್ಕಳ ಬಗ್ಗೆ, ಮುಂದಿನ ಸಮಾಜದ ಬಗ್ಗೆ ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ತಮ್ಮ ಕೊಡುಗೆ ಏನಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಾಗ, ಒಬ್ಬ ಕಲಾವಿದನಾಗಿ ನಾನೇನು ಮಾಡ್ಬೋದು ಅಂತ ಹೇಳುವಾಗ ಇಡೀ ಸಮಾಜವನ್ನು ನೋಡೋ ಪ್ರಯತ್ನ ಮಾಡಿದೆ. ನಮ್ಮ ಇಡೀ ಸೊಸೈಟಿ ಹೇಗಾಗಿದೆ ಅಂದರೆ, ಪ್ರತಿಭಾವಂತ ಮಕ್ಕಳನ್ನು ಗಮನಿಸ್ತಾ ಇದೆ ಹೊರತು ನಿರ್ಲಕ್ಷಿತ ಮಕ್ಕಳನ್ನು ಗಮನಿಸ್ತಾ ಇಲ್ಲ, ನಿಧಾನಗತಿಯ ಮಕ್ಕಳನ್ನು ಗಮನಿಸ್ತಾ ಇಲ್ಲ. ನಾವೆಲ್ಲ ಡಿಸ್ಟಿಂಕ್ಷನ್ನು, ರ್ಯಾಂಕ್ ಸ್ಟೂಡೆಂಟ್ಸ್ಗಳಲ್ಲ. ಕಡಿಮೆ ಅಂಕ ತಗೊಂಡು ಬದುಕನ್ನು ನೋಡುವಂಥ ಪ್ರಯತ್ನದಲ್ಲಿದ್ದಂಥ ಸಾವಧಾನದ ಮಕ್ಕಳು ನಾವು. ಪೋಷಕರಿಂದ ಮತ್ತು ಶಿಕ್ಷಕರಿಂದ, ಸಮಾಜದಿಂದ ನಿರ್ಲಕ್ಷ್ಯಗೊಂಡ ನಿಧಾನಗತಿಯ ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ದೃಶ್ಯಕಲೆಯ ಮೂಲಕ ಮಾಡಿದೆ. ಹಾಗಾಗಿ ಮಕ್ಕಳ ಮನಸ್ಸಿನ ಚಿತ್ರಗಳು ಅನ್ನೋಂಥ ಒಂದು ಸಂಶೋಧನೆ ಕೈಗೆತ್ಕೊಂಡಿದ್ದು ಶಿಕ್ಷಣದ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ತಿದೆ, ತಮಗೆ ಅನಿಸಿದ ಅನುಭವಗಳನ್ನು ಹೇಗೆ ಹಂಚ್ಕೋತಾ ಇದೆ ಸಮಾಜ ಜೊತೆಗೆ, ಅಭಿವ್ಯಕ್ತಿ ಮಾಡ್ತಾ ಇದೆ ಅನ್ನೋದನ್ನು ಆ ಚಿತ್ರಗಳು ಬಿಡಿಸಿ ನೋಡುವಾಗ ಮಾತ್ರ ಅರ್ಥ ಆಗುತ್ತೆ. ಆ ಚಿತ್ರಗಳನ್ನು ಓದುವ ಕ್ರಮವನ್ನು ನಾನಲ್ಲಿ ಸಂಶೋಧನೆ ಮೂಲಕ ಕಂಡುಹಿಡಿದಿದ್ದು, ಮತ್ತು ಅದನ್ನು ಒಂದು ಮೆಥಡಾಲಜಿನ ಡೆವಲಪ್ ಮಾಡಿದ್ದೇನೆ. ನಿಮ್ಮ ಮಕ್ಕಳನ್ನು ನಿಮ್ಮ ಚಿತ್ರಗಳ ಮೂಲಕವೇ ಓದುವ ಪ್ರಯತ್ನವನ್ನು ನೀವು ಮಾಡಿ ಅನ್ನುವಂಥ ಹಿನ್ನೆಲೆಯಲ್ಲಿ ಸಂಶೋಧನೆ ಕೆಲಸ ಆಯಿತು. ಬಹುಶಃ ಇದು ಭಾರತದ ಮೊದಲ ಸಂಶೋಧನಾ ಗ್ರಂಥ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದೆ. ಅದು ನನಗೆ ಸಮಾಧಾನದ ಸ್ಥಿತಿ. ಅದು ಮಕ್ಕಳ ಬಗ್ಗೆ ಯಾರೂ ಯೋಚನೆ ಮಾಡೋದಿಲ್ಲ. ಮಕ್ಕಳ ಸಾಹಿತ್ಯವನ್ನೂ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸೋದು ಇವತ್ತಿಗೂ ಕೂಡ ಕಡಿಮೆನೆ. ಅಂಥದ್ರಲ್ಲಿ ನೀವು ಕಲೆಯ ಮೂಲಕ ಹೇಗೆ ಮಕ್ಕಳನ್ನು ಅರ್ಥಕೊಳ್ಬಹುದು ಅನ್ನುವಂತಹ ದೊಡ್ಡ ತತ್ವವನ್ನು ತರ್ತಿರಲ್ಲ, ಇದು ಬಹಳ ಅಪರೂಪದ ಕೆಲಸ ಅಂತಲೇ ಅನಿಸುತ್ತೆ. ದೇಸಿ ನಗು ಅನ್ನುವಂಥ ಒಂದು ಪ್ರಬಂಧ ಸಂಕಲನಕ್ಕೆ 2006ರಲ್ಲಿ ನಿಮಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂತು. ಸಂವೇದನೆ ಅನ್ನುವುದು ನಿಮ್ಮ
ಅಂಕಣ ಬರಹ, ನಿಜದ ನೆರಳು ಆಯ್ದ ಅಂಕಣ ಬರಹಗಳ ಸಂಕಲನ. ಈ ಅಂಕಣಗಳು ನಿಮ್ಮನ್ನ ಜನರಿಗೆ ಹತ್ತಿರವಾಗುವಂತೆ ಮಾಡೋದು. ಕಲಾವಿದ ಸ್ವಲ್ಪ ಜನರಿಂದ ದೂರ ಇರ್ತಾನೆ ಅಂತ ನಾವು ಅಂದ್ಕೊಂಡ್ರೆ, ಸಾಹಿತ್ಯ ಜನರ ಹತ್ರ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ನಾವು ನೋಡುವಂಥದ್ದು. ಇಲ್ಲ, ಸಾಹಿತ್ಯ ಕಲೆ ಎರಡೂ ಸಹಾಯ ಮಾಡಿದೆ ನೋಡೋಟ್ಟು. ಆದರೆ ತುಂಬ ಪ್ರಮುಖವಾಗಿ ಸಾಹಿತ್ಯ ನನಗೆ ಏಕೆ ಸಮೀಪ ಆಯಿತು ಅನ್ನೋ ಪ್ರಶ್ನೆಯ ಮೂಲ ಆಶಯ, ಸಾಹಿತ್ಯ ಧ್ವನಿಪೂರ್ಣವಾಗಿರುವಂಥದ್ದು. ಅದು ಮಾತಿನ ಮತ್ತು ಅಕ್ಷರದ ಮೂಲಕ ಸಂಪರ್ಕ ಇದೆ. ಆದರೆ ದೃಶ್ಯಕಲೆ ಏನು ಮಾಡುತ್ತೆ ಅಂದರೆ ಏಕಾಂತದಲ್ಲಿ ಸೃಷ್ಟಿಯಾಗುವಂಥದ್ದು. ಕಾವ್ಯವೂ ಏಕಾಂತದಲ್ಲಿ ಸೃಷ್ಟಿಯಾಗೋದು, ಆದರೆ ಅದರ ಎಲ್ಲ ಪರಿಕರಗಳು, ವಸ್ತು ವಿಷಯಗಳು ಮನುಷ್ಯನ ನಡೆಯಿಂದ ಮಾತಿನಿಂದ ಬಂದಂಥ ವಸ್ತು ವಿಷಯಗಳನ್ನೇ ತಗೊಂಡು ಕಾವ್ಯ ಸೃಷ್ಟಿಯಾಗುತ್ತೆ. ಸಂಗತ ಮತ್ತು ಅಸಂಗತ ಅನ್ನುವಂಥ ಎರಡು ಶಬ್ದವನ್ನು ನಾವು ಬಳಸ್ಕೋಬೋದು. ಸಾಹಿತ್ಯ ಸಂಗತ ಆಗುತ್ತೆ ಹೆಚ್ಚು, ಇದು ಅಸಂಗತ ಆಗುತ್ತೆ. ಸಾಂಗತ್ಯದಲ್ಲಿ ಮೂಲಕವೇ ನೀವು ಅಸಂಗತವಾದದ್ದನ್ನು ಹೇಳೋಕ್ಕೆ ಪ್ರಯತ್ನ ಮಾಡುವಂಥ ಸಾಹಿತ್ಯದ ಕ್ರಮಗಳು ಬೇಕಷ್ಟಾಗಿದೆ. ಆದರೆ ಒಟ್ಟಾರೆ ಸಾಹಿತ್ಯದ ಒಂದು ಆಶಯ ಏನಿದೆ, ಜನರ ಧ್ವನಿಯ ಜೊತೆಗೆ ಬೆರೆತು ಹೋಗುವಂಥದ್ದು. ಗೆಲ್ಲುವವರನ್ನು ಸಾಹಿತ್ಯ ಮತ್ತು ಸಮಾಜ ಬೇಗ ಗುರುತಿಸುತ್ತೆ. ದೃಶ್ಯಕಲೆ ಏನು ಮಾಡುತ್ತೆ ಅಂತಂದರೆ ಸೋತವನನ್ನು ಗಮನಿಸುತ್ತೆ, ಸೋತವನನ್ನು ಚಿತ್ರಿಸುತ್ತೆ. ದೃಶ್ಯಕಲೆಯ ದೊಡ್ಡ ಸಾಧ್ಯತೆ ಏನಂತಂದರೆ ಅದರಲ್ಲಿ ಒಬ್ಬ ಸಜ್ಜನ ದುರ್ಜನ, ಕೆಟ್ಟವರು ಒಳ್ಳೆಯವರು, ಸುಂದರ ವಿಕೃತಿ ಎಲ್ಲವೂ ಒಂದೇ ದೃಶ್ಯಕಲೆಯಲ್ಲಿ. ಕಲಾವಿದ ಏನನ್ನು ಗ್ರಹಿಸ್ತಾ ಇದ್ದಾನೆ ಕಲೆಯ ಮೂಲಕ ಅನ್ನೋದನ್ನು ಕೂಡ ಸೂಚ್ಯವಾಗಿ ಹೇಳ್ತಾ ಹೋಗುತ್ತೆ. ಅಲ್ಲಿಂದ ದಾಟಿ ಅವನಿಗೆ ಬೇಕಾದಂಥ ಪ್ರಯೋಗಗಳನ್ನು ಮಾಡೋದು ಅವನ ಆಶಯಗಳದು, ಅವನ ಉದ್ದೇಶ, ಅವನ ಗುರಿ ಏನಿದೆ ಅದು ಮಾಡ್ಕೊಂಡು ಹೋಗ್ತಾನೆ. ಆದರೆ ಸಾಹಿತ್ಯ ತುಂಬ ಸಮಾಜ ಜೊತೆಗೆ ನಡೀತಾ ಇದೆ. ಸಮಾಜ ಈಗಲೂ ಹೇಳ್ತಾ ಇದೆ ನಮಗೆ ದೃಶ್ಯಕಲೆ ಅರ್ಥ ಆಗೋದಿಲ್ಲ. ನಾನು ಬಾಲ್ಯದಲ್ಲೂ ಇದು ಕೇಳಿದಂಥ ಒಂದು ಆರೋಪ ಇವತ್ತಿಗೂ ನಾನು ಅದನ್ನು ಅನುಭವಿಸ್ತಿದ್ದೀನಿ. ಆದರೆ ನನಗೆ ಈ ಸಾಹಿತ್ಯದ ಒಡನಾಟ ಇದೆಯಲ್ಲ, ಅದರ ಅನುಸಂಧಾನದ ಮೂಲಕ ನಾನು ಸಮಾಜದ ಜೊತೆಗೆ ಕಲೆಯನ್ನು ಕೂಡ ಹೇಗೆ ಅದನ್ನು ಗ್ರಹಿಸಬೇಕು, ಅದರ ಅಂತಸತ್ವ ಏನಿದೆ, ಅದರ ಸೊಗಸು ಏನಿದೆ ಅನ್ನೋದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡೋಕ್ಕೊಂದು ಒಳ್ಳೆಯ ಅವಕಾಶ ಸಾಹಿತ್ಯದ ಮೂಲಕ ನನಗೆ ಸಿಕ್ಕಿದೆ. ಬಹುಶಃ ಇದು ವಿಸ್ತಾರವಾಗಿ ಒಂದು ಕಾದಂಬರಿ ಬರೀಲಿಕ್ಕೆ ಸಹಾಯ ಆಯ್ತಾ? ದೃಶ್ಯ ಅನ್ನೋ ಹೆಸರಿನ ಒಂದು ಕಾದಂಬರಿಯನ್ನ ಓದೋದ್ರ ಜೊತೆಗೆ ಒಂದು ಸಹಾಯ ಮಾಡುವಂತಹ ನೋಟದ ಕ್ರಮ. ಹೌದು, ಕೃತಿ ಕರ್ನಾಟಕದ ಮಟ್ಟಿಗೆ ಏಕೈಕ ಕೃತಿ ಅಂತ ಕೂಡ ಹೇಳಬಹುದು ಏನೋ ಕಾದಂಬರಿ ಪ್ರಕಾರದಲ್ಲಿ. ಕಲಾಲೋಕದ ಒಂದು ಮೊದಲ ಕಾದಂಬರಿಯೂ ಕೂಡ ಇದು ಆಯ್ತು. ಮೂಲತಃ ನೀವೊಬ್ರು ಕಲಾವಿದರು. ಕಲಾವಿದನಿಗೆ ಇರುವಂಥ ಅಥವಾ ಇರಬೇಕಾದಂತಹ ಸಹನೆ, ನಿರಂತರತೆ ಬೇಕು, ತನ್ಮಯತೆ ಬೇಕು. ಕಾದಂಬರಿಯಲ್ಲಿ ಕಲಾವಿದನಿಗೆ ಇವೆಲ್ಲವನ್ನೂ ದುಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತಾ ಅಂತ? ದೃಶ್ಯ ಕಾದಂಬರಿ ಸೃಷ್ಟಿಯಾಗೋಕ್ಕೆ ಬಹಳ ಮುಖ್ಯ ಕಾರಣ ಏನು ಅಂತಂದರೆ ಸಾಹಿತ್ಯ ಮತ್ತು ದೃಶ್ಯಕಲೆ ಎರಡರ ಅನುಸಂಧಾನವನ್ನು ಪ್ರಯೋಗವನ್ನು ಮಾಡ್ತಾನೆ ಬಂದೆ. ಒಬ್ಬ ಇಲಿಸ್ಟ್ರೇಟರ್ ಆಗಿ ಕೂಡ ನಾನು ಸಾಹಿತ್ಯವನ್ನು ಓದಿ ಅದರ ಮುಖಪುಟಕ್ಕೆ ಯಾವ ರೀತಿಯ ಕಲಾಕೃತಿಯನ್ನು ರಚನೆ ಮಾಡಿದ್ರೆ ಈ ಮುಖಪುಟ ಮತ್ತು ಆ ಒಳಗಿನ ಊರ್ಣ ಅದರ ಸಾಹಿತ್ಯಕ್ಕೆ ನಾನು ನ್ಯಾಯ ಕೊಡಬಲ್ಲೆ ಅನ್ನುವಂಥ ದೊಡ್ಡ ಚಾಲೆಂಜ್ ಇದೆಯಲ್ಲ, ಅದನ್ನು ನಾನು ಆ ಸಂದರ್ಭದಲ್ಲಿ ನನಗೆ ಹೊಳೆದಂಥ ಅನೇಕ ವಿಚಾರಗಳನ್ನು, ಅದು ಇಡೀ ಸಮಾಜ ಏನನ್ನು ನೋಡ್ತಾ ಇದೆ, ಯಾಕೆ ನೋಡ್ತಾ ಇದೆ, ಯಾವುದು ಮುಖ್ಯ ಆಗಿದೆ, ಯಾವುದು ಅಮುಖ್ಯ ಆಗಿದೆ, ಈ ಪ್ರಕ್ರಿಯೆಯನ್ನು ಯಾಕೆ ಪುಸ್ತಕದ ಮೂಲಕ ದಾಖಲಿಸಬಾರ್ದು ಅಂತ ನನಗೆ ಹೊಳೆಯಿತು. ಹಾಗಾಗಿ 210 ಪುಟದ ಇಡೀ ಪುಸ್ತಕದಲ್ಲಿ ಸಂಪೂರ್ಣ ದೃಶ್ಯವೇ ಇದೆ. ಅದರಲ್ಲಿ ನನ್ನ ಕಲಾಕೃತಿಗಳಿವೆ, ಸಣ್ಣ ಸಣ್ಣ ರೇಖಾಚಿತ್ರಗಳಿವೆ, ಫೋಟೋಗ್ರಫಿ ಇದೆ, ನಿರ್ಲಕ್ಷಿತ ವಸ್ತುಗಳೇನಿದೆಯೋ ಒಣಗಿದ ಎಲೆಯಿಂದ ಹಿಡಿದು ಸುಂದರವಾದ ಹೂವಿನವರೆಗೂ ಹೆಣ್ಣನ್ನು ನೋಡುವಂಥ ನಮ್ಮ ಸಮಾಜದ ಮನಸ್ಥಿತಿಯನ್ನು ಅಲ್ಲಿ ದಾಖಲೆ ಮಾಡಿದ್ದೀನಿ. ಸಂಕೀರ್ಣವಾಗಿ ಮಗುವನ್ನು ನೋಡುವಂಥ ಮನಸ್ಥಿತಿಯನ್ನು ದಾಖಲೆ ಮಾಡಿದ್ದೀನಿ. ಆದರೆ ಇಡೀ ಯೋಜನೆ ಹೇಗಿತ್ತು ಅಂತಂದರೆ, ಮೊದಲು ದೃಶ್ಯಕಲೆಯ ಮೂಲಕ ದೃಶ್ಯದ ಒಂದು ಪರಿಭಾಷೆಯನ್ನು ಸಮಾಜಕ್ಕೆ ತೋರಿಸ್ಬೇಕು ಅನ್ನೋದೊಂದು ನನಗೆ ಆಸೆ ಇತ್ತು. ಅದಾದ ನಂತರ 2ನೇ ಎಡಿಷನ್ ಬರಬೇಕಾಯಿತು. 3 ಎಡಿಷನ್ ನಾನು ಪ್ಲ್ಯಾನ್ ಮಾಡಿದ್ದು. ಅದರಲ್ಲಿ ಒಂದು ದೃಶ್ಯ, ಇನ್ನೊಂದು ನ್ಯೂಡಿಟಿ ಬಗ್ಗೆ, ಅಂದರೆ ನಗ್ನತೆ ಬಗ್ಗೆನೇ. ಅಂದರೆ ನ್ಯೂಡಿಟಿ ಅಂದರೆ ಏನು, ನಮ್ಮಲ್ಲಿ ಒಂದು ಮುಜುಗರ ಮಾಡ್ಕೋತೀವಿ ನಾವು, ಸಂಕೋಚ. ನ್ಯೂಡಿಟಿ ಅಂದರೆ ನಿರ್ವಾಣ. ನನ್ನ ಪ್ರಕಾರ ನಿರ್ವಾಣಗೊಳ್ಳೋದಕ್ಕೆ ನಮಗೆ ಯಾಕೋ ಎಲ್ಲೋ ಒಂದು ಕಡೆ ಹೆದರಿಕೆ ಇದೆ. ನಾನೊಬ್ಬ ಮನೋವಿಜ್ಞಾನದ ವಿದ್ಯಾರ್ಥಿಯಾಗಿ ಕೂಡ ನಾನು ಗಮನಿಸ್ತಾ ಬಂದಿದ್ದೀನಿ. ಅಂದರೆ ನಮ್ಮ ಪರಂಪರೆ ಹೇಗೆ ನೋಡಿದೆ ಅಂದರೆ ತುಂಬ ಪಾವಿತ್ರತೆಯಿಂದ ನೋಡಿದೆ. ಅದು ನಿರ್ವಾಣ ಅನ್ನೋ ಶಬ್ದ ಹುಟ್ಟಿದ್ದೆ ಹಾಗೆ. ಬಾಹುಬಲಿ ತುಂಬ ಒಳ್ಳೆಯ ಉದಾಹರಣೆ ಅದಕ್ಕೆ. 1200 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಒಂದು ನಿರ್ವಾಣದ ಮೂಲಕ ಇಡೀ ದೊಡ್ಡ ಒಂದು ಸಂದೇಶವನ್ನು ಕೊಡ್ತಾನೆ ಸಮಾಜಕ್ಕೆ. ಅಂದರೆ ನಮಗೆ ಅದು ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ ಆಶ್ಚರ್ಯಪಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ದೃಶ್ಯ ಕಾದಂಬರಿಯಲ್ಲಿ ಈ ಎಲ್ಲ ಗೊಂದಲಗಳನ್ನು ದೃಶ್ಯದ ಮೂಲಕ ಹೇಗೆ ಪರಿಹರಿಸ್ಬೋದು ಅನ್ನೋದು ಒಂದು ಪ್ರಯೋಗ. ಅನಂತಮೂರ್ತಿಯವರು ಬಿಡುಗಡೆ ಮಾಡುವಾಗಲೂ ಕೂಡ ಒಳ್ಳೆ ಮಾತನಾಡಿದ್ರು ಅದರಲ್ಲಿ. ಆಮೇಲೆ ತುಂಬ ಜನ, ಅದು ಇಂಗ್ಲೀಷು ಮತ್ತು ಕನ್ನಡ ಎರಡೂ ಭಾಷೆಯಲ್ಲೂ ಬಂತದ್ದು. ಭಾಷೆ ಅಂದರೆ ಮುನ್ನುಡಿ ಮಾತ್ರ,
ಅದರಲ್ಲಿ ನಮ್ಮ ಕಾಸರವಳ್ಳಿಯವರು ಮುನ್ನುಡಿ ಬರೆದಿದ್ದಾರೆ, ಎಚ್.ಎಸ್. ರಾಘವೇಂದ್ರ ರಾವ್ ಮುನ್ನುಡಿ ಬರೆದಿದ್ದಾರೆ, ತಾರನಾಥ್ ಅವರು ಕೂಡ ಮುನ್ನುಡಿ ಬರೆದಿದ್ದಾರೆ. ಅಂದರೆ ಒಬ್ಬ ಸಂಗೀತಗಾರ, ಒಬ್ಬ ಸಾಹಿತಿ, ಒಬ್ಬ ದೃಶ್ಯ ಪರಂಪರೆಯ ಸಿನಿಮಾ ನಿರ್ದೇಶಕರು ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಅದೇ ಮುನ್ನುಡಿಯಾಗಿ ನಂದೊಂದು 4 ಮಾತು ಇಟ್ಟು ಇಡೀ 210 ಪುಟ ನೋಡುಗರ ಪುಸ್ತಕ ಇದು. ಅದಕ್ಕೆ ತುಂಬ ಜನ ಸಾಹಿತ್ಯದ ವಲಯ ಹೇಗೆ ಪ್ರಶ್ನೆ ಮಾಡ್ತು ಅಂದರೆ, ಕಾದಂಬರಿಗೆ ಒಂದು ಚೌಕಟ್ಟಿದೆ. ನಾನಂದೆ ಬೇರೆ ಅಂದರೆ ಏನು, ಕಾದಂಬರಿ ಅಂದರೆ ಏನು ಅನ್ನೋದು ನನ್ನ ಪ್ರಶ್ನೆ ಈಗ. ಅಂದರೆ ಒಂದು ಕ್ಯಾನ್ವಾಸ್ ಅದು. ನನಗೆ ರೆಗ್ಯುಲರ್ ಕಾದಂಬರಿಗಳಲ್ಲಿ ಮೊದಲ ಪುಟದಿಂದ ಕೊನೆ ಪುಟದವರೆಗೂ ಓದಲೇಬೇಕು ಇಡೀ ಕಾದಂಬರಿನ ಅರ್ಥ ಮಾಡ್ಕೋಬೇಕಿದ್ರೆ. ನನ್ನ ಕಾದಂಬರಿಯಲ್ಲಿ, ದೃಶ್ಯ ಕಾದಂಬರಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ನೋಟದ ಕಾದಂಬರಿಯಲ್ಲಿ ಮಧ್ಯದ 18ನೇ ಪುಟದಿಂದ ಆರಂಭ ಮಾಡಿ 1ನೇ ಪುಟಕ್ಕೆ ಎಂಡ್ ಮಾಡ್ಬೋದು ನೀವು, ಅಥವಾ 200ನೇ ಪುಟದಿಂದ ಆರಂಭ ಮಾಡಿ 10ನೇ ಪುಟಕ್ಕೆ ಎಂಡ್ ಮಾಡ್ಬೋದು. ಅಂದರೆ ಎಲ್ಲಿಗೆ ಬೇಕಾದ್ರೂ ಹೇಗೆ ಬೇಕಾದ್ರೂ ಪ್ರವೇಶ ಮಾಡ್ಬೋದಾದಂಥ ದೊಡ್ಡ ನಿಮಗೆ ಅನುಭವವನ್ನು ದೃಶ್ಯಕಲೆಯ ಪರಿಭಾಷೆಯ ಮೂಲಕವೇ ಅದು ತರ್ಕೊಡುತ್ತೆ ನಿಮಗೆ. ಹಾಗಾಗಿ ಸಾಹಿತ್ಯಕ್ಕೆ ಒಂದು ದೊಡ್ಡ ಒಂದು ಎತ್ತಿ ವಿಸ್ಮಯ ಇದೆ. ಇದನ್ನು ನಾವು ಸ್ವೀಕರಿಸಬೇಕು ಅನ್ನೋದೊಂದು ಚಾಲೆಂಜ್ ಇತ್ತು. ಬಟ್ ಚರ್ಚೆ ಏನಾಗಲಿಲ್ಲ. ಅನಂತಮೂರ್ತಿಯವರೇ ಒಂದು ಲೇಖನ ಬರೆದ್ರು ಅದ್ರ ಬಗ್ಗೆ, ವಿಮರ್ಶಾ ಲೇಖನ. ತುಂಬ ಅದೊಂದು ದೊಡ್ಡ ಗೌರವ ನನಗೆ. ಕನ್ನಡ ಸಾಹಿತ್ಯಕ್ಕೆ ಒಂದು ಒಳ್ಳೆಯ ಸೇರ್ಪಡೆ ಅಂತ ಖಂಡಿತವಾಗಿಯೂ ಹೇಳಬಹುದು. ಈ ಕಾದಂಬರಿಗೆ 2010 ಕನ್ನಡ ಪುಸ್ತಕ ಪ್ರಾಧಿಕಾರದ ಪ್ರಶಸ್ತಿ ಬಂತು. ಕಳೆದ 2 ದಶಕಗಳ ಅಥವಾ 3 ದಶಕಗಳ ನಿಮ್ಮ ಸಾಹಿತ್ಯ ಹಾಗೂ ಕಲೆಯ ಒಂದು ಹಾದಿಯನ್ನು ನಾವು ಗಮನಿಸಿದರೆ ಬುದ್ಧನ ಬೆಳಕು ಒಡಮೂಡಿದ್ದನ್ನು ನಾವು ಕಾಣಬಹುದು. ಬುದ್ಧನ ಬೆಳಕು ಈ ಹೆಸರಿನ ನಿಮ್ಮ ಕೃತಿಗೆ ಇರಾನ್ ದೇಶದ ಅಕಾಡೆಮಿ ಆಫ್ ಆರ್ಟ್ನ ಅಂತಾರಾಷ್ಟ್ರೀಯ ಬೈನಾಲೆ ಪ್ರಶಸ್ತಿ ಬಂತು. ಆಕಾಶವಾಣಿಯ ರಾಷ್ಟ್ರೀಯ ನಾಟಕ ಪ್ರಶಸ್ತಿಯನ್ನು ಪಡೆದ ನಿಮ್ಮ ರಚನೆ ಯಶೋಧರೆ ಮಲಗಿರಲಿಲ್ಲ. ಇದು ಮರಾಠಿ, ಮಲಯಾಳಂ, ತಮಿಳು ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಅನುವಾದಗೊಂಡಿದೆ. ಬುದ್ಧನ ಭಿಕ್ಷಾ ಪಾತ್ರೆಯನ್ನು ಬೌಲ್ ಹೆಸರಿನಲ್ಲಿ ಕಲಾ ಪ್ರಯೋಗದ ಮೂಲಕ ಜಗತ್ತಿಗೆ ನೀವು ಕಾಣಿಸಿದ್ರಿ. ಅದೇ ಹೆಸರಿನ ಕಾದಂಬರಿಯನ್ನು ಬರೆದ್ರಿ. ಬುದ್ಧನ ಹುಡುಕಾಟವನ್ನೇ ನೀವು ಮಾಡ್ತಾ ಇದ್ರಿ ಅನ್ನೋದು 1990 ನಿಮ್ಮ ಕೃತಿಯಿಂದ ಇಲ್ಲಿವರೆಗೂ ನೋಡಿದರೆ ಇದು ಕಾಣ್ತಾನೆ ಹೋಗುತ್ತೆ. ಹೀಗೆ ಬುದ್ಧ ಆವರಿಸ್ಕೊಂಡ್ಬಿಟ್ನಲ್ಲ ನಿಮ್ಮಲ್ಲಿ. ತುಂಬ ಮುಖ್ಯವಾಗಿ ನಾನು 4 ದಶಕದ ನನ್ನ ಕಲಾ ಜೀವನ ಮತ್ತು ಸಾಹಿತ್ಯದ ಪ್ರಯಾಣದಲ್ಲಿ 3 ವಿಷಯವನ್ನು ನಾನು ತುಂಬ ಗಂಭೀರವಾಗಿ ಕೃತಿಯಾಗಿಸೋಕ್ಕೆ ಪ್ರಯತ್ನಪಟ್ಟೆ. ಮೊದಲನೇದು ಬುದ್ಧ ದಿ ಲೈಟು. ನನಗೆ ದೊಡ್ಡ ಅಂತಾರಾಷ್ಟ್ರೀಯ ಮನ್ನಣೆ ಅಂತ ಕೊಟ್ಟಿರುವಂಥ ಒಂದು ಕಲಾಕೃತಿ ಅದು. ಬುದ್ಧ ದಿ ಲೈಟ್ ಅಂತ ಕರೆದ್ವಿ ಅದನ್ನು. ಲೈಟ್ ಅಂತ ಕೊನೆಗೆ ಅವರು ಸೂಚಿಸಿದರು. ಬುದ್ಧ ಹೆಸರು ಬೇಡ ಅಂತ ಹೇಳಿದ್ರು ಇರಾನ್ ಅವರು. ಹಾಗಾಗಿ ಲೈಟ್ ಅಂತಲೇ ಉಳಿತದು. ಅದಕ್ಕೆ ಗೌರವವನ್ನು ಕೊಟ್ಟರು. ನಾನು ಹೇಳಿದೆ ಬುದ್ಧ ಈಸ್ ಹಾನರ್ಡ್ ಅಂತೇಳಿ. ಬುದ್ಧ ದಿ ಲೈಟು ಮೊದಲ ಸೀರೀಸ್ ಆಫ್ ಪೇಂಟಿಂಗ್ಸ್. ಸುಮಾರು 2-3 ಎಡಿಷನ್ ಮಾಡಿದೆ ಅದನ್ನು. ಅದಾದ ನಂತರ ಕನಿಷ್ಠ 10 ವರ್ಷ ಬೇಕು ಒಂದು ಹೊಸ ಪ್ರಯೋಗ ಮಾಡಬೇಕಿದ್ರೆ. ಒಂದು ಹೊಸ ವಿಷಯವನ್ನು ತಗೊಂಡು ಅದನ್ನು ಕೃತಿಗೆ ಅನ್ವಯಿಸೋದಕ್ಕೆ ಆ ಪ್ರಕ್ರಿಯೆನೇ ಅಷ್ಟು ಸಮಯ ತಗೊಳುತ್ತೆ. ನಾನು ನಿಧಾನಗತಿಯ ಕಲಾವಿದನೂ ಕೂಡ ಆಗಿರೋದ್ರಿಂದ ಆಲೋಚನೆಗಳು, ವಿಚಾರಗಳು ಮತ್ತು ರೂಪಕ ಪಡೆಯುವಂಥ ಸಂದರ್ಭ ಇದೆಯಲ್ಲ, ಅದು ದೊಡ್ಡ ಚಾಲೆಂಜ್. ಅದು ನನಗೆ ಯಾವ ಧಾವಂತವೂ ಇಲ್ಲದೆ ಕೆಲಸ ಮಾಡುವಂಥ ಮನಸ್ಥಿತಿಯವನು ನಾನು. ಹಾಗಾಗಿ ಬುದ್ಧ ದಿ ಲೈಟ್ ಗ್ಯಾಪ್ ಆದ 10 ವರ್ಷದ ನಂತರ ನಿಶಬ್ದವನ್ನು ಕುರಿತು ದ ಸೈಲೆನ್ಸ್ ಅಂತೇಳಿ ಒಂದು ಸೀರೀಸ್ ಪೇಂಟಿಂಗ್ಸ್ ಮಾಡಿದೆ. ಅದಾದ 10 ವರ್ಷದ ನಂತರ ಬೌಲ್ ನನಗೆ ಭಿಕ್ಷಾಪಾತ್ರೆ ಸಿಕ್ತು. ಭಿಕ್ಷಾಪಾತ್ರೆ ಯಾಕೆ ನನಗೆ ತುಂಬ ಮುಖ್ಯ ಅಂತ ಅನ್ನಿಸ್ತು ಅಂದರೆ, ಒಂದು ಮೆಟಾಫರಿಕ್ ಇಮೇಜ್ ಇದೆಯಲ್ಲ, ಅದನ್ನು ಕಲಾಕೃತಿ ಮಾಡಿದೆ. ತುಂಬ ಜನ ಅದನ್ನು ಇಷ್ಟಪಟ್ಟರು. ಆಕಾರವೇ ತುಂಬ ದೊಡ್ಡದು, ಸುಮಾರು 20 ಅಡಿ ಕಲಾಕೃತಿಗಳು ಮಾಡಿದೆ. ಕಲಾಕೃತಿಯ ಪ್ರವೇಶ ಕೂಡ ತುಂಬ ಜನ ಅದನ್ನು ನಿಂತು ಮೌನ ಆಗಿದ್ದಾರೆ, ತುಂಬ ಭಾವುಕರಾಗಿದ್ದಾರೆ. ಆಮೇಲೆ ಯಾಕೆ ಭಾವುಕರಾಗಿದ್ದಾರೆ ಅಂತ ಅವರೇ ಹೇಳೋಕ್ಕಾಗದಿರೋಷ್ಟು ಮಟ್ಟಿಗೆ ಅದು ಮತ್ತೆ ಹೊರಗಡೆ ತರುವಷ್ಟು ಪ್ರಭಾವಿಯಾಗಿ ಕೆಲಸ ಮಾಡ್ತದ್ದು. ನನಗೆ ಇದು ಭಾಳ ವಿಸ್ಮಯ ಅನ್ನಿಸ್ತು. ಏನೊಂದು ಈ ಸಮಾಜದಲ್ಲಿ ದೃಶ್ಯಕಲೆ ಜನಕ್ಕೆ ತಲುಪಿಲ್ಲ ಅಂತ ಹೇಳ್ತಿದ್ರಲ್ಲ. ಸಾಮಾನ್ಯರು ಕೂಡ ನನ್ನ ಪ್ರದರ್ಶನಕ್ಕೆ ಬಂದು ಅವರು ಕೊಟ್ಟಂಥ ಪ್ರತಿಕ್ರಿಯೆ, ಅವರು ಅನುಭವಿಸಿದಂಥ ಅನುಭವ ಇದೆಯಲ್ಲ, ಅದು ನಾನು ಕಣ್ಣಾರೆ ಕಂಡಾಗ ಸುಮಾರು 45 ವರ್ಷ ಬೆಂಗಳೂರಿನಲ್ಲೇ, ನಾನು ಹುಟ್ಟಿ ಬೆಳೆದಂಥ ಊರಿನಲ್ಲೇ ಈ ಪ್ರದರ್ಶನ ಮಾಡಿದೆ ಮೊದಲಿಗೆ. ನನ್ನ ಸುತ್ತಲಿನ ಜನ ಏನು ಹೇಳ್ತಾರೆ ಅನ್ನೋದು ನನಗೆ ಭಾಳ ಕುತೂಹಲ ಇತ್ತು. ಕೆಲವರು ಏನು ಹೇಳಿದ್ರು, ನಿಮ್ಮ ಕಂಟೆಂಟು ಇಷ್ಟು ಸ್ಟ್ರಾಂಗ್ ಇದೆ, ಕಥಾರೂಪದಲ್ಲಿ ತರ್ಬೋದಲ್ಲ ಅಂಥೇಳಿ ಒಂದಷ್ಟು ನನಗೆ ಕೆಲವರು ಕೇಳ್ತಾಯಿದ್ರು. ಈ ಬುದ್ಧನ ಮೀಮಾಂಸೆ ಮತ್ತು ತ್ರಿಪೀಠಕ ಈ ಎಲ್ಲ ವಾದ ವಿವಾದಗಳನ್ನು ಬಿಟ್ಟು ಬುದ್ಧ ಪ್ರಜ್ಞೆಯನ್ನು ಅನುಸರಿಸುವಂಥ ಪ್ರಯತ್ನವನ್ನು ನಾನು ಮಾಡಿದೆ. ಆ ಪ್ರಜ್ಞೆಯನ್ನು ಹುಡುಕಾಟದಲ್ಲಿ ನನಗೆ ಸಿಕ್ಕಂಥ ಈ ಭಿಕ್ಷಾಪಾತ್ರೆ ಮೆಟಾಫರಿಕಾಗಿ ಕಾಣಿಸ್ತು ನನಗೆ. ಯುರೋಪಿಯನ್ ಕಲ್ಚರಲ್ಲಿ ಆ ಥರದ್ದಿಲ್ಲ ನಮಗೆ. ಜಪಾನ್, ಚೈನಾ ಈ ಒಂದು ಕಲ್ಚರಲ್ಲಿ ಝೆನ್ ಫಿಲಾಸಫಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಲಾವೋತ್ಸು ನಂತರ ಝೆನ್ ಫಿಲಾಸಫಿಯನ್ನು ಅದು ಕರ್ಕೊಂಡ್ರು ಅವರು. ಅಲ್ಲಿ ಖಾಲಿಯಾಗುವಂಥ ಪ್ರಕ್ರಿಯೆಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡ್ತಾರೆ ಅವರು ರೂಪಕವಾಗಿ ಅದು ಅರ್ಥ ಆಗಿದೆ ಅವರಿಗೆ. ಹಾಗಾಗಿ ಬೌಲ್ ಅನ್ನೋದು
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರಲ್ಲೂ ಈ ಕಡೆ ಭಾಗದಲ್ಲಿ ತುಂಬ ಚೆನ್ನಾಗಿ ಅವರಿಗೆ ಕಮ್ಯುನಿಕೇಟ್ ಆಗುತ್ತದು. ಆದರೆ ಭಾರತದಲ್ಲಿ ಈಗ ನನ್ನ ಪುಸ್ತಕದಲ್ಲಿ ಬೌಲ್ ಅಂತ ಯಾಕೆ ಕೊಟ್ಟೆ ಅನ್ನೋದು ಕೂಡ ದೊಡ್ಡ, ತುಂಬ ಜನ ನನಗೆ ಇಂಗ್ಲೀಷ್ ಶಬ್ದ ಕೊಟ್ಟಲ್ಲ ನೀವು ಅಂತ ಹೇಳಿದರು. ನಾನಂದೆ ಭಿಕ್ಷಾಪಾತ್ರೆ ಅನ್ನೋದು ತುಂಬ ಅಸಹಜವಾಗೇ ಇದೆ. ಅದು ಭಿಕ್ಷಾಪಾತ್ರೆ ಅರ್ಥವೇ ಬೇರೆ ಆಗುತ್ತೆ. ಯಾಕೆಂದರೆ ನಮಗೊಂದು ಪರಿಕಲ್ಪನೆ ಇದೆ, ಒಂದು ವಸ್ತುವನ್ನು ನಮ್ಮ ಸಮಾಜ ನೋಡೋದು ಹೇಗೆ ಅಂದರೆ ಸಿದ್ಧ ಮಾದರಿ ಆಲೋಚನೆಯಲ್ಲೇ ನೋಡುತ್ತದು. ಭಿಕ್ಷೆ ಅಂದ ತಕ್ಷಣ ನಾವು ತುಚ್ಛವಾಗಿ ನೋಡ್ತೀವಿ. ಆದರೆ ಭಕ್ತಿ ಪಂಥದಲ್ಲಿ ಈಗಾಗಲೇ ಸೂಚನೆ ಮಾಡಿದ್ದಾರೆ, ಭಿಕ್ಷೆ ಅನ್ನೋದು ನಿಮ್ಮ ನಿರ್ವಾಣದ ಸಂಗತ, ಅಹಮ್ಮಿಕೆಯನ್ನು ಕಳ್ಕೊಳ್ಳುವಂಥ ಒಂದು ರೂಪಕ ಅದು ಅಂತ ಅವ್ರು ನಮ್ಗೆ ಸೂಚಿಸಿದ್ದಾರೆ. ಅವರು ಬೌಲ್ ಅಂತಲೇ ಟೈಟ್ಲ್ ಕೊಟ್ಟು ಅದರ ಸುತ್ತಲೂ ಒಂದು ಕಥೆಯನ್ನು ಸೃಷ್ಟಿ ಮಾಡಿದ್ದು. ಬುದ್ಧನ ಕುರಿತಾದಂಥ ಯಾವುದೇ ವಿಚಾರಗಳಾಗಲಿ ತಾತ್ವಿಕ ಚಿಂತನೆಗಳಾಗಲಿ ನಾನು ಹೇಳ್ತಾ ಬಂದಿಲ್ಲ ಇಲ್ಲಿ. ಅಲ್ಲಿ ಸಹಜ ಜೀವನವನ್ನು ನಡೆಸುವಂಥ ಒಬ್ಬ ಮನುಷ್ಯನಲ್ಲೇ ಬುದ್ಧ ತತ್ವ, ಬುದ್ಧ ಪ್ರಜ್ಞೆ ಇರುತ್ತೆ ಅನ್ನೋದು ನನ್ನ ವಾದ. ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ಪ್ರಾಮಾಣಿಕ ಬದುಕಿನ ಒಬ್ಬ ವ್ಯಕ್ತಿಯಲ್ಲಿ, ಅವನ ಕುಟುಂಬದಲ್ಲಿ, ಅವನ ನಡೆನುಡಿಗಳಲ್ಲಿ ಬುದ್ಧ ತತ್ವ ಇದ್ದೇ ಇರುತ್ತೆ. ಆ ಪ್ರಾಮಾಣಿಕ ಕ್ರಮ ಸುಮಾರು 2,500 ವರ್ಷ ಪ್ರಯಾಣ ಮಾಡಿದೆ ಅಂತಂದರೆ ಇಟ್ಸ್ ಎ ಗ್ರೇಟ್ ಥಿಂಗ್. ನಾವು ಯಾಕೆ ಅರ್ಥ ಮಾಡ್ಕೋತಿಲ್ಲ? ಆ ಹಿನ್ನೆಲೆಯಲ್ಲಿ ಕಾದಂಬರಿಯಲ್ಲಿ ಬುದ್ಧನ ಕಾಲದ, ಬುದ್ಧ ನಿರ್ವಾಣದ ನಂತರ ಇರುವಂಥ ನಿಶ್ಶಬ್ದದ ಕಾಲಘಟ್ಟ ಇದೆಯಲ್ಲ, ಆ ಕಾಲಘಟ್ಟದ ಸಂದರ್ಭವನ್ನು ಇಟ್ಕೊಂಡು ಈ ಕಾದಂಬರಿ ಚಿತ್ರಿತ ಆಗಿದೆ. ಕಾದಂಬರಿಯಲ್ಲೂ ಕೂಡ ಕೇವಲ ಒಂದು 3-4 ಪಾತ್ರಗಳಷ್ಟೇ ಮುಖ್ಯ ಆಗಿರೋದು. ಮತ್ತು ಆ ಬಡ ಕುಟುಂಬದ ಒಬ್ಬ ಕೊಲೆಗಡುಕನ ಮಗುವನನ್ನು ಅವನು ಹೇಗೆ ಇನ್ನೊಂದು ಬೇರೆಯ ಆಯಾಮಕ್ಕೆ ತಂದು ನಿಲ್ಲಿಸಬೇಕು, ಒಬ್ಬ ಉತ್ತಮ ಪ್ರಜೆಯಾಗಿ ಅವನು ಬೆಳೆಸಬೇಕು ಅನ್ನೋವಂಥ ಅವನ ದೊಡ್ಡ ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪವನ್ನು ಯಶಸ್ವಿಗೊಳಿಸೋದು ಹೇಗೆ, ಅವನು ಹೇಗೆ ಅವನು ತನ್ನ ಗುರಿಯನ್ನು ಮುಟ್ಟಿದ, ಜನರ ಜೊತೆಗೆ ಇದ್ದು ಕೂಡ ನಾವು ಹೀಗೆ ಬದುಕ್ಬೋದು ಅನ್ನೋದನ್ನು ಅವನು ಸೂಚಿಸ್ತಾನೆ. ಈ ಕಾದಂಬರಿಯ ಒಂದು ಚಿತ್ರ ಇದೆಯಲ್ಲ, ಒಂದು ಕಥಾನಕ, ಅದರ ಮೂಲಕ ತಂದೇನೆ. ಮೊದಲು ಕಲಾ ಪ್ರಕಾರವಾಗಿ ಬಂತು, ಹೌದೌದು, ಆಮೇಲೆ ಅದು ಕಾದಂಬರಿ ಆಯಿತು. ನಿಶ್ಶಬ್ದದ ಮೂಲಕ ಶಬ್ದವನ್ನು ಸಾಧಿಸಿಕೊಟ್ರಿ. ಇನ್ನಷ್ಟು ಜನಕ್ಕೆ ತಲುಪಿಸೋಕ್ಕೆ ಸಾಹಿತ್ಯ ನನಗೆ ಒಂದು ಪ್ರಕಾರವಾಗಿ ಕೆಲಸ ಮಾಡ್ತಲ್ಲ, ಅದು ದೊಡ್ಡದು. ಈ ಬೌಲ್ ಕಾದಂಬರಿಯ ಒಂದು ಪುಟ್ಟ ಭಾಗವನ್ನು ಶ್ರೋತೃಗಳಿಗಾಗಿ ಓದಬಹುದಾ? ಬಿಕುವನ್ನು ಎಂದೂ ಸ್ಪರ್ಶಿಸುತ್ತಿದ್ದ ಸುಮಲತೆಗೆ ಮಗನ ವಿದಾಯದ ಸಂದರ್ಭದ ಆ ದುಃಖದ ರಾತ್ರಿ ನೆನಪಾಗುತ್ತದೆ. ಆನಂದ ಹೊರಟು ನಿಂತಾಗ ಇದೇ ರೀತಿ ನನ್ನನ್ನು ದುಃಖದಲ್ಲಿ ಮುಳುಗಿ ಹೋಗಿದ್ದೆ. ಆಗ ಬಿಕು ಮೊದಲ ಬಾರಿಗೆ ನನ್ನ ಕೈ ಹಿಡಿದು ಸಂತೈಸಿದ್ದ. ಅವಳಿಗೆ ಇನ್ನೂ ತಡೆಯಲಾಗಲಿಲ್ಲ. ಅವನ 2 ಕೈಗಳನ್ನು ತನ್ನ ಕೈಲಿರಿಸಿಕೊಂಡು ಅಲ್ಲಿ ತನ್ನ ತಲೆ ಇರಿಸಿದಳು. ಕಣ್ಣೀರು ಒಂದೇ ಸುಮ್ಮನೆ ಸುರಿಯುತ್ತಿತ್ತು. ಅವಳಿಂದ ನಿಧಾನವಾಗಿ ಕೈ ಬಿಡಿಸಿಕೊಂಡ ಬಿಕು ಒಂದು ಕ್ಷಣ ಮೌನವಾಗಿ ಅವಳ ತಲೆ ಸವರಿ, ಇದೊಂದು ಮಾತು ನನಗೆ ನಡೆಸಿಕೊಡು, ನನ್ನ ಚಿಂತೆ ಮಾಡದೆ ಆದಷ್ಟು ಬೇಗ ಆನಂದನ್ನು ಸೇರಿಕೋ, ಇದೊಂದೇ ನನ್ನ ವಿನಂತಿ ಎನ್ನುತ್ತಾ ಬಿಕು ತನ್ನ ಮಗುಲಿದ್ದ ಚೀಲದಲ್ಲಿ ಏನನ್ನೋ ಹುಡುಕಿ ತೆಗೆದ. ಈಗ ನನ್ನೊಂದಿಗೆ ಇರುವ ವಸ್ತು ಎಂದರೆ ಇದೊಂದೇ. ಗುರುಗಳು ನನಗೆ ಪ್ರೀತಿಯಿಂದ ನೀಡಿದ ಆಶೀರ್ವಾದ ಇದು. ನನ್ನ ಬದುಕಿನ ತಿರುವುಗಳಿಗೆ ನೆಪವಾದ ರೂಪಕ ಇದು. ಒಮ್ಮೆ ಪೂರ್ಣವಾಗಿ, ಖಾಲಿಯಾಗಿ, ಭಿನ್ನವಾಗಿ, ರೂಪವಾಗಿ, ಆಕಾರವಾಗಿ, ಶೂನ್ಯವಾಗಿ ನನ್ನನ್ನು ರೂಪಿಸಿದ ಬದುಕಿನ ಆಕಾರವಿದು. ಈಗ ಇದನ್ನು ಆನಂದನಿಗೆ ನಾನು ಪ್ರೀತಿಯಿಂದ ನೀಡುತ್ತಿದ್ದೇನೆ. ಇದನ್ನು ಅವನ ಕೈಲಿಟ್ಟು ಬಿಕು ನಿನಗೆ ಆಶೀರ್ವದಿಸಿದ್ದಾನೆ ಎಂದು ಹೇಳು. ಅವಳು ತನ್ನ ಕೈಗೆ ಬಿಕು ನೀಡಿದ ಪಾತ್ರೆಯನ್ನು ಆಶ್ಚರ್ಯದಿಂದ ನೋಡುತ್ತಲೇ ಇದ್ದಳು. ಏನೆಲ್ಲ ಇದೆ ಇವನ ಒಡಲಲ್ಲಿ, ಇವನಲ್ಲಿ ಇದ್ದ ಒಂದು ಭಿಕ್ಷಾಪಾತ್ರೆ ಇಷ್ಟು ಮಹತ್ವದ್ದು ಎಂದು ನನಗೆ ಹೊಳೆದಿರಲೇ ಇಲ್ಲ. ನಾನು ಇದನ್ನೆಲ್ಲ ಕಂಡು ಗಮನಿಸದೆ ಹೋದೆ. ನನ್ನ ಬೆಳಗ್ಗೆ ಏನಿದೆ ಎನ್ನುವುದನ್ನು ಕುತೂಹಲಕ್ಕಾದರೂ ಗಮನಿಸಿದಷ್ಟು ದೃಷ್ಟಿಹೀನಳು ನಾನು ಎಂದು ಸುಮಲತೆ ಮನದಲ್ಲೇ ಪರಿತಪಿಸಿದಳು. ಅವಳ ಕಣ್ಣೀರ ಹನಿಗಳು ಭಿಕ್ಷಾಪಾತ್ರೆಗಳಿಗೆ ಉದುರಿದ್ದನ್ನು ಭಿಕ್ಷು ಗಮನಿಸಿದ. ನಾನು ಖಾಲಿ ಭಿಕ್ಷಾಪಾತ್ರೆಯನ್ನು ನಿನಗೆ ಕೊಟ್ಟೆ, ಅದರೊಳಗೆ ನಿನ್ನ ಕಣ್ಣೀರನ್ನು ತುಂಬಿ ಭಿಕ್ಷಾಪಾತ್ರೆ ಆನಂದನಿಗೆ ಕೊಡುತ್ತೀಯಾ? ಅದರ ತುಂಬ ನನ್ನ ಪ್ರೀತಿ ಮತ್ತು ನಿನ್ನ ವಾತ್ಸಲ್ಯ ತುಂಬಿಕೊಂಡು ಹೋಗಿ ಅವನಿಗೆ ಕೊಡು. ಅದಕ್ಕಾಗಿಯೇ ಅದು ಎಂದೂ ಖಾಲಿಯಾಗಿರುವ ಪಾತ್ರೆಯಾಗಿದೆ. ಈ ಖಾಲಿ ಪಾತ್ರೆಯನ್ನ ಓದುಗರ ಎದುರು ಇಟ್ಟಿದ್ದೀರಿ. ಇದನ್ನ ಓದುಗರೇ ಬಹುಶಃ ತುಂಬಿಕೊಳ್ಳುತ್ತಾರೆ ಅಂತ ಅನಿಸುತ್ತೆ. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕಲಾ ಪ್ರದರ್ಶನಗಳಲ್ಲಿ ನೀವು ನಿಮ್ಮ ಕೃತಿಗಳ ಮೂಲಕ ಭಾಗವಹಿಸಿದ್ದೀರಿ. ನಿಮ್ಮ ಕೃತಿಗಳು ದೆಹಲಿಯ ರಾಷ್ಟ್ರೀಯ ಆಧುನಿಕ ಕಲಾ ಗ್ಯಾಲರಿ, ಕೋಲ್ಕತ್ತಾದ ಆರ್ಟ್ ಏಕರ್ನ ಶಾಶ್ವತ ಕಲಾ ಸಂಗ್ರಹಗಳಲ್ಲಿವೆ ಮತ್ತು 2021ರಲ್ಲಿ ದಕ್ಷಿಣ ಕೊರಿಯಾದ ಗೋಜೆ 7ನೇ ಅಂತಾರಾಷ್ಟ್ರೀಯ ಕಲಾ ಸಮ್ಮೇಳನದಲ್ಲಿ ಪ್ರದರ್ಶನಕ್ಕೆ ನಿಮ್ಮ ಕಲಾಕೃತಿ ಆಯ್ಕೆಗೊಂಡು ಅಲ್ಲಿನ ಶಾಶ್ವತ ಸಂಗ್ರಹದಲ್ಲಿ ಇದೆ. ಇದು ನಮ್ಮ ರಾಜ್ಯ ಹಾಗೂ ನಮ್ಮ ದೇಶಕ್ಕೇನೆ ಹೆಮ್ಮೆಯ ವಿಷಯ. ಅದಕ್ಕಾಗಿ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಬಯಸ್ತೀನಿ. ಇದರೊಂದಿಗೆ 2015ರಲ್ಲಿ DV ಹಾಲಭಾವಿ ರಾಷ್ಟ್ರೀಯ ಪ್ರಶಸ್ತಿ, 2018ರಲ್ಲಿ ಮೈಸೂರು ದಸರಾ ಕಲಾಗೌರವ ಪ್ರಶಸ್ತಿ, 2010ರಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, 2017ರಲ್ಲಿ ರಾಜ್ಯ ಸರ್ಕಾರದಿಂದ
ಜೀವಮಾನ ಸಾಧನೆಗಾಗಿ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಲಭಿಸಿತು. ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ತೆಗೆದುಕೊಳ್ಳೋದು ಕೂಡ ಒಂದು ದೊಡ್ಡ ಗೌರವ. ಜೊತೆಗೆ ದೇಶದ ಹೊರಗೂ ಕೂಡ ಸಾಕಷ್ಟು ಕಡೆ ನಿಮ್ಮ ಕಲಾಕೃತಿಗಳ ಪ್ರದರ್ಶನ ಇದೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲ ನಿಮಗೆ ಕಲೆಯ ಮೂಲಕ ಬಂದಂಥ ಒಂದು ಕಾಣಿಕೆ. ಕಲೆಗೆ ನೀವು ಏನು ಕೊಟ್ಟಿದ್ದೀರಿ ಅಂತ ಅನಿಸುತ್ತೆ ನಿಮಗೆ? ಸುಮಾರು 4 ದಶಕದ ನನ್ನ ಕಲಾ ಪ್ರಯೋಗಗಳು, ಅದರಲ್ಲೂ ಅಮೂರ್ತ ಕಲಾಕೃತಿಗಳನ್ನು ಕೂಡ ನಾನು ಆಗಲೇ ಹೇಳಿದಾಗೆ ಭಿಕ್ಷಾಪಾತ್ರೆಯನ್ನು ಇಷ್ಟೊಂದು ಭಾವುಕವಾಗಿ ಮತ್ತು ತಮ್ಮ ಬದುಕಿನ ಸಮೀಪಕ್ಕೆ ಇಟ್ಕೊಂಡು ಅದನ್ನು ನೋಡುವಂಥ ಪ್ರಯತ್ನ ಮಾಡುವಂಥ ಸಂವೇದನಾಶೀಲ ಕಲಾ ರಸಿಕರನ್ನ ನಮ್ಮ ಸೃಷ್ಟಿಯಾಗಿದ್ದಾರೆ ಅಂದರೆ ಅದು ನನಗೆ ತುಂಬ ದೊಡ್ಡ ಹೆಮ್ಮೆ ವಿಷಯ. ಬಹುಶಃ ದೊಡ್ಡ ಅವಕಾಶವನ್ನು ಕಲೆ ಮತ್ತು ಸಾಹಿತ್ಯ ಕೊಟ್ಟಿದೆ ನನಗೆ. ಕಲೆಗೆ ನಾನೇನು ಕೊಟ್ಟಿದ್ದೇನೆ ಕಿಂಚಿತ್ತು ಅಂತ ಅನಿಸುತ್ತೆ ನನಗೆ. ಅಂದರೆ ಈಗ ನಾನು ಆಗಲೇ ಹೇಳಿದಾಗೆ ಒಂದಷ್ಟು ಜನ MS ಮೂರ್ತಿಯವರ ಕಲಾಕೃತಿನ ನಾನು ನೋಡಿದೆ, ಈಗ ಅದು ನನಗೆ ಅರ್ಥ ಆಗ್ತಿದೆ ಅಂತ ಅನಿಸಿದರೆ ಬಹುಶಃ ನನಗೆ ನನ್ನ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ಅನಿಸುತ್ತೆ ನನಗೆ. ಅದು ಬಿಟ್ಟರೆ ನಾನು ಕೊಟ್ಟೆ ಅನ್ನುವಂಥ ಅಹಮಿಕೆಯನ್ನು ತಪ್ಪಿಸ್ಕೋಬೇಕು ಅನ್ನೋದೇ ಈ ಎಲ್ಲ ಪ್ರಯೋಗ. ನನಗೆ ಹಿಂದೆ ನನಗೆ ಯಾವ ಅಸ್ಮಿತೆಗಳು ಇಲ್ಲದೆ ನನ್ನ ಪಾಡಿಗೆ ನಾನು ಈ ಲೋಕವನ್ನು ನೋಡಿದ ಅನುಭವಿಸಿದ ಪ್ರಕ್ರಿಯೆಯೇ ಇವತ್ತು ಈ ಕೃತಿಯಾಗಿ ಬಂದಿರೋದು. ಸುಮಾರು ನನಗೆ ಪ್ರಶಸ್ತಿ ಆರಂಭವಾಗಿದ್ದೆ ನನ್ನ 50ನೇ ವಯಸ್ಸಿನಲ್ಲಿ. ಭಿಕ್ಷಾಪತ್ರೆಯನ್ನು ಪ್ರತಿ ದಿವಸ ಖಾಲಿ ಮಾಡುವ ಪ್ರಕ್ರಿಯೆಗೆ ನಾನು ನಿರಂತರವಾಗಿ ತೊಡ್ಕೊಳ್ಳಿರುವ ಸಂದರ್ಭದಲ್ಲಿ ಯಾವುದನ್ನು ನಾವು ನಿರಾಕರಿಸ್ತೀವೋ ಅದು ಹತ್ರ ಬರ್ತಿರುತ್ತೆ. ಅದು ನನ್ನ ಅನುಭವ, ಜೀವನ ಅನುಭವ. ಅದು ಜೀವನವೇ ಬಹಳ ಮುಖ್ಯ. ಜನರ ಜೊತೆಗೆ ಬೆರೆಯೋದು, ಜನರ ಜೊತೆಗೆ ನಾವು ಸಹಜವಾಗಿ ನಡ್ಕೊಳ್ಳೋದು ಮತ್ತು ಘನತೆಯಿಂದ ಈ ಬದುಕನ್ನು ನೋಡೋದು ತುಂಬ ಮುಖ್ಯ ಅಂತ ನಾನು ಭಾವಿಸ್ತೇನೆ. ನಿಮಗೆ ಅದಕ್ಕೂ ಅವಕಾಶ ಸಿಕ್ತು. 2014ರಿಂದ 2017ರವರೆಗೆ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರಿ. ಆ ಸಂದರ್ಭವನ್ನು ಹೇಗೆ ನೆನಪಿಸ್ಕೊಳ್ತೀರಿ? ಆ ವಿಚಾರದಲ್ಲಿ ನಾನು ಬಹಳ ಅದೃಷ್ಟವಂತ. ಬಾಲ್ಯದಿಂದಲೂ ಯಾವ ಅವಕಾಶಗಳು ಸಿಕ್ಕಿರಲಿಲ್ಲ. ಕರ್ನಾಟಕದಲ್ಲೇ ಇಲ್ಲೇ ಹುಟ್ಟಿ ಬೆಳೆದವನಾಗಿ ಕೂಡ ನಾನು ಅಕಾಡೆಮಿಯ ಸಮೀಪ ಸುಳಿದವನಲ್ಲ. ಅದು ಬೆಂಗಳೂರಲ್ಲಿ ಇದ್ದು ಆಮೇಲೆ ಎಲ್ಲರೂ ನನಗೆ ಪರಿಚಯ ಇರೋರೆ. ನನ್ನ ಪಾಡಿಗೆ ನಾನು ಕಲಾಕೃತಿ ರಚನೆ ಮಾಡುವ ಪ್ರಕ್ರಿಯೆನೇ ತುಂಬ ಅನ್ನಿಸಿದ್ದವನು. ಅಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನನಗೆ ಉಮಾಶ್ರೀಯವರು ನನಗೆ ಫೋನ್ ಮಾಡಿದರು, ನೀವು ಅಕಾಡೆಮಿಯ ಜವಾಬ್ದಾರಿ ತೊಗೊಳ್ಬೇಕು ನೀವು ಅಂಥೇಳಿ. ನಾನು ಆಗಲೂ ನಿರಾಕರಿಸ್ತೆ. ಇದಕ್ಕೆ ನಾನು ಅಡ್ಮಿನಿಸ್ಟ್ರೇಟರ್ ಅಲ್ಲ, ಆಜೀವ ನಿರುದ್ಯೋಗಿ ಕಲಾವಿದ ಅಂತ ನಾನು ಆಗಲೇ ಹೇಳಿದಾಗೆ ಹೇಗೆ ನಿರ್ವಹಿಸ್ಬೋದು ಇದನ್ನು, ಈ ಸಮುದಾಯದ ಜೊತೆಗೆ ಹೇಗೆ ನಾನು ಮಾತಾಡ್ಬೋದು, ಅಧಿಕಾರ ತೊಗೊಂಡಾಗ ಮಾತಾಡೋದು ಬೇರೆ ಆಗುತ್ತೆ. ಆಗ ನನಗೆ ನನ್ನ ಇಡೀ ಜೀವನದ ಮೌಲ್ಯಗಳು, ನಾನು ನಂಬಿದ ತತ್ವಗಳು ಈ ಎಲ್ಲವೂ ಕೂಡ ಅಲ್ಲಿ ಕೆಲಸಕ್ಕೆ ಬಂತು. ಮತ್ತು ನಾವು ಪ್ರಾಮಾಣಿಕವಾಗಿದ್ದರೆ ಎಲ್ಲೂ ಯಾವುದಕ್ಕೂ ಅಂಜಬೇಕಾಗಿಲ್ಲ ಅನ್ನೋದು ನನ್ನ ನಂಬಿಕೆ. ಅದನ್ನು ನನಗೆ ಗುರುಗಳಾದಂಥ ಕಾರಂತರಂಥವರು ತುಂಬ ಜನ ನನಗೆ ಅದನ್ನು ಗೈಡ್ ಮಾಡಿದ್ದಾರೆ. ಮತ್ತು ನನಗೆ ತುಂಬ ಜನ ವೆಲ್ವಿಷರ್ಸ್ ಇದ್ದಾರೆ. ಅವರೆಲ್ಲರೂ ಹೇಳಿದರು, ಇಲ್ಲ ಜವಾಬ್ದಾರಿ ನಿಮಗೆ ಸಿಕ್ಕಿದೆ, ನೀವಾಗ ಏನು ಬೇಡಿಲ್ಲ, ಅದನ್ನು ನಿರ್ವಹಿಸಿ ಅಂತ ಹೇಳಿದ್ರು. ಹಾಗಾಗಿ 3.5 ವರ್ಷ ಸುಮಾರು 1-1.5 ಲಕ್ಷ ಕಿಲೋಮೀಟರ್ ನಾನು ಕರ್ನಾಟಕ ಪೂರ್ತಿ ಸುತ್ತಾಡಿ 5,000 to 10,000 ಕಲಾವಿದರು ಯಾರ್ಯಾರು ನನ್ನ ಹಾಗೆ ಅಕಾಡೆಮಿ ಪ್ರವೇಶ ಮಾಡಿರಲ್ವೋ ಅವರೆಲ್ಲರಿಗೂ ಒಳಗಡೆ ಕರೆದು ಅವರಿಗೆ ಅವಕಾಶಗಳನ್ನು ಕೊಟ್ಟು ಇಡೀ ಕರ್ನಾಟಕದ ದೃಶ್ಯಕಲಾ ಪರಂಪರೆಯಲ್ಲಿ, ಅದರಲ್ಲೂ ಫೋಕ್ಲೋರ್ ಜನಪದವನ್ನು ಮತ್ತು ನಮ್ಮ ಈ ಆಧುನಿಕ ಕಲೆಯನ್ನು ಬೆಸೆಯುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಮತ್ತು ಜಾತಿ ಧರ್ಮಗಳನ್ನು ಮೀರಿದ ಒಂದು ಸಂವೇದನಾಶೀಲ ವಾತಾವರಣ ಸೃಷ್ಟಿಯಾಗಬೇಕು ಅನ್ನೋದು ನನ್ನ ಆಸೆ ಇತ್ತು. ಅದನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಅದರಲ್ಲಿ. ಮತ್ತು ಇಡೀ ಪಾರಂಪರಿಕ ಕಲಾ ಕೇಂದ್ರಗಳನ್ನು ನಮ್ಮ ಕಲಾ ವಿದ್ಯಾರ್ಥಿಗಳು ನೋಡಬೇಕು ಅನ್ನೋವಂಥ ಹಿನ್ನೆಲೆಯಲ್ಲಿ ಮೊದಲಿಗೆ ನಾವು ಮಾಡಿದ ಕಾರ್ಯಕ್ರಮ ಏನು ಅಂತಂದರೆ ಕಲಾ ಸಂಚಾರ ಅಂಥೇಳಿ ಒಂದು ಕಾರ್ಯಕ್ರಮ, ಯೋಜನೆ. ಅದು ಆ ಯೋಜನೆ ಸುಮಾರು ಒಂದು 100-150 ಜನ ಕಲಾವಿದರನ್ನು ಆಯ್ಕೆ ಮಾಡಿ ಇಡೀ ನಮ್ಮ ಶ್ರವಣಬೆಳಗೊಳ ಇರ್ಬೋದು, ಖಜುರಾಹೋ ಇರ್ಬೋದು, ಇಡೀ ಭಾರತದ ದೃಶ್ಯಕಲಾ ಕೇಂದ್ರಗಳನ್ನು ಅವರು ಭೇಟಿ ಮಾಡಬೇಕು ಕಲಾವಿದರು. ಯಾಕೆಂದರೆ ಆಧುನಿಕ ಕಲೆಯ ಅಬ್ಬರದಲ್ಲಿ ನಮ್ಮ ಪರಂಪರೆಯ, ನಮ್ಮ ಹೆರಿಟೇಜ್ ಅಂತ ಏನು ಅಂದ್ಕೊಂಡಿದ್ದೀವೋ ಅದನ್ನು ನಾವು ನೋಡಲೇ ಇಲ್ಲ. ನೋಡುವ ಪರಂಪರೆಯವರು ನಾವು ಏನನ್ನು ನಮಗೆ ಬೇಕಾದ್ದನ್ನೇ ನಾವು ನೋಡದಿದ್ದರೆ ಏನನ್ನು ನಾವು ತೋರ್ಸೋಕ್ಕೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನನ್ನ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷನಾಗಿ ತುಂಬ ಯಶಸ್ವಿಯಾಗಿ ಕೆಲಸ ಆಯಿತು. ಜೊತೆಗೆ ನನ್ನ ಜೊತೆಗಿನ ಅನೇಕ ಸದಸ್ಯರು ಕೂಡ ಸಹಾಯ ಮಾಡಿದರು. ಸರ್ಕಾರ ನನಗೆ ತುಂಬ ಸಂಪೂರ್ಣ ಸ್ವಾತಂತ್ರ್ಯ ಕೊಡ್ತು. ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಕೆಲಸ ಮಾಡೋದಕ್ಕೆ ಅವಕಾಶ ಆಯಿತು. ಆ ವಿಚಾರದಲ್ಲಿ ತೃಪ್ತಿ ಇದೆ. ತಮಾಷೆ ಅಂದರೆ ಅಕಾಡೆಮಿಯ ಅವಾರ್ಡ್ಗಳನ್ನು ನಿರೀಕ್ಷೆ ಮಾಡೋದು ಬೇಕಾಗಿಲ್ಲ, ಅದು ಅಗತ್ಯ ಇಲ್ಲ, ಅದು ಇಲ್ಲದೆಯೂ ನೀವು ಕಲಾವಿದರಾಗಿ ಬದುಕ್ಬೋದು ಅನ್ನೋದನ್ನು ನನ್ನ ಅಕಾಡೆಮಿಯ ಅಧ್ಯಕ್ಷನಾಗಿ ಎಲ್ರಿಗೂ ತೋರಿಸ್ಕೊಟ್ಟೆ ನಾನು. ಯಾಕೆಂದರೆ ನಾನೇ ಒಬ್ಬ ಉದಾಹರಣೆ ಆಗಿದ್ದೆ. ಒಂದು ಅವರ ಹಪಾಪಿಯನ್ನು ನಾನು ತಡೆಯೋಕ್ಕೆ ಒಂದು ಕಾರಣ ಆಯಿತು. ಮತ್ತು ಅನೇಕ ಬೇರೆ ಬೇರೆ ಸೃಜನಶೀಲ ಜೊತೆಗೆ ನಾನು ಒಡನಾಟ ಮಾಡಿದ್ದ ಎಲ್ಲ ಅನುಭವ ಅಲ್ಲಿ ಕೆಲಸ ಮಾಡ್ತು. ತುಂಬ ಹೊಸ ಪ್ರಯೋಗಗಳು ಮಾಡಿದ್ರಿ ನಿಮ್ಮ ಅವಧಿಯಲ್ಲಿ ಅನ್ನುವಂಥ ಒಂದು ತೃಪ್ತಿದಾಯಕವಾದಂಥ ಪ್ರತಿಕ್ರಿಯೆ ನನಗೆ ಸಿಕ್ಕಿದೆ. ಗಾಂಧೀಜಿಯವರ ಕಲಾಕೃತಿಗಳು
ಒಂದು ಪ್ರಯೋಗವನ್ನು ಕೂಡ ಮಾಡಿದ್ರಿ. ಅದನ್ನ ಗಾಂಧಿ ಜಯಂತಿ ಎಂದು ಮಾಡಿದ್ರಿ. ಕಳೆದ ವರ್ಷ ಮಾಡಿದೆ ನಾನು. ಬುದ್ಧನ ಮಾಡ್ತೀರಿ, ಗಾಂಧೀಜಿಯ ಕೃತಿಗಳನ್ನು ಮಾಡ್ತೀರಿ. ಇದರ ಹಿಂದೆ ನಿಮ್ಮನ್ನ ನೀವು ಕಲೆಯ ಮೂಲಕ ಕಂಡುಕೊಳ್ಳುವಂಥ ಒಂದು ಹುಡುಕಾಟ, ಮತ್ತು ಅದನ್ನು ಜನರಿಗೆ ತಲುಪಿಸ್ಬೇಕು. ನೀವೀಗ ಹೇಳಿದ್ರಿ, ನಾವು ನೋಡಿದ್ದನ್ನು ಬೇರೆಯವರು ನೋಡಬೇಕು ಅನ್ನುವಂಥದ್ದು. ಅದು ಹೆಚ್ಚಿಗೆ ಕೆಲಸ ಮಾಡುತ್ತಾ, ಅಥವಾ ಇದು ಕೆಲವು ಬಾರಿ ನಾವು ಅಜೆಂಡಾಗಳ ಮೂಲಕ ಆಗುವಂಥದ್ದಿರುತ್ತೆ? ಇದರ ಹಿನ್ನೆಲೆ ಏನು? ಗಾಂಧಿ ಬಗ್ಗೆ ಪ್ರಶ್ನೆ ಕೇಳಿದ್ರಿ ನೀವು. ತುಂಬ ಮುಖ್ಯವಾಗಿ ಗಾಂಧಿ ನನಗೆ ಬಹಳ ಪ್ರಭಾವ ಬೀರಿದ ಒಂದು ವ್ಯಕ್ತಿತ್ವ. ಅಂಬೇಡ್ಕರ್, ಗಾಂಧಿ, ಇಲ್ಲಿನ ದೊಡ್ಡ ದೊಡ್ಡ ಚಿಂತಕರು ತುಂಬಾ ಪ್ರಭಾವ ಬೀರಿದ್ದಾರೆ ನನ್ನ ಬದುಕಿಗೆ. ಆ ಹಿನ್ನೆಲೆಯಲ್ಲಿ ಗಾಂಧಿಯ ಬಗ್ಗೆ ಕಲಾಕೃತಿ ರಚನೆ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಅನ್ಕೋತಿದ್ದೆ ನಾನು. ಹಾಗಾಗಿ ಭಾರತದ ಸ್ವಾತಂತ್ರ್ಯದ ಸುವರ್ಣ ಸಂಭ್ರಮದ ನೆನಪಿನ ಸಂದರ್ಭದಲ್ಲಿ ನಾವು ಮಾಡ್ಬೋದು ಅಂತ ಅನಿಸಿ ನನಗೆ ಒಂದು 75 ಕಲಾಕೃತಿಗಳನ್ನು ರಚನೆ ಮಾಡಿದೆ. ತುಂಬ ದೊಡ್ಡ ಗಾತ್ರದ ಪ್ರದರ್ಶನ ಅದು. ಈಗ ಅದು ಜರ್ಮನಿಯಲ್ಲಿ ಎಕ್ಸಿಬಿಷನ್ ಮಾಡೋದಕ್ಕೆ ನನಗೆ ಆಹ್ವಾನ ಬಂದಿದೆ. ನಾನು ರಿಯಲಿಸ್ಟಿಕ್ ಕಲಾಕೃತಿನ ರಚನೆ ಮಾಡುವಂಥ ಸಮರ್ಥವಾದಂಥ ಅಭ್ಯಾಸ ಮಾಡಿದ್ದವ ನಾನು ಆಗ 80ರಲ್ಲಿ. ಈಗ ಅಮೂರ್ತ ಮಾಡ್ತೀನಿ. ಯಾರಿಗೂ ನಂಬೋಕ್ಕಾಗದಿರೋಷ್ಟು ಮಟ್ಟಿಗೆ ನಾನು ಅಮೂರ್ತ ಕಲಾಕೃತಿಗಳನ್ನು ಮಾಡ್ತಾ ಬಂದಿದ್ದೀನಿ ಮತ್ತು ರೂಪಕದಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಿದ್ದೀನಿ. ಆದರೆ ಗಾಂಧಿ ಚಿತ್ರವನ್ನು ನೋಡಿದವರು ನೀವಿಷ್ಟು ರಿಯಲಿಸ್ಟಿಕ್ ಕಲಾಕೃತಿಗಳು ಮಾಡ್ತೀರಾ ಅನ್ನೋ ಅಂಥೇಳಿ ತುಂಬ ಜನ ಆಶ್ಚರ್ಯಪಟ್ಟರು, ತುಂಬ ಸಂತೋಷಪಟ್ಟರು. ಆ ಗಾಂಧಿಯ ಚಿತ್ರಗಳನ್ನ ಮಾಡುವ ನೆಪದಲ್ಲಿ ನನಗೆ ಗಾಂಧಿಯ ಆ ಕಾಲಘಟ್ಟದಲ್ಲಿ ಅವರು ಬದುಕಿದ ಕ್ರಮ, ಅದು ಸೈದ್ಧಾಂತಿಕವಾಗಿ ಮತ್ತು ರಾಜಕೀಯವಾಗಿ ಅವರ ಬಗ್ಗೆ ಪರ ವಿರೋಧಗಳ ಮಾತುಗಳು ಏನೇ ಇರ್ಬೋದು, ಆದರೆ ಒಬ್ಬ ವ್ಯಕ್ತಿ ತನ್ನ ಬದುಕನ್ನು ಭಿಕ್ಷಾಪಾತ್ರೆಯ ನೆಲೆಯಲ್ಲೇ ಅದನ್ನು ರೂಪಕವಾಗಿ ಗಾಂಧಿಗೂ ಹೋಲಿಸಿ ನೋಡೋದಾದರೆ ಅವರೊಬ್ಬರು ಖಾಲಿ ಭಿಕ್ಷಾಪಾತ್ರೆ ಅಂತ ಅನಿಸುತ್ತೆ ನನಗೆ. ಅಷ್ಟರ ಮಟ್ಟಿಗೆ ಅವರು ತುಂಬ ಪ್ರಾಮಾಣಿಕವಾಗಿ, ಅಂದರೆ ಅತಿ ಅನ್ನೋಷ್ಟರ ಮಟ್ಟಿಗೆ ಅನ್ನೋಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅದನ್ನು. ಅಂದರೆ ಈ ಸಮಾಜ ಸ್ವಲ್ಪ ಪ್ರಾಮಾಣಿಕವಾಗಿರಬೇಕು, ಸ್ವಲ್ಪ ಅಪ್ರಾಮಾಣಿಕವಾಗಿರಬೇಕು ಅನ್ನೋವಂಥ ಮಾತನ್ನು ಒಪ್ಕೋತಾ ಇದೆ. ಆದರೆ ನನಗೆ ಅದು ಒಪ್ಪಿಗೆ ಇಲ್ಲ. ನನಗೆ ಪ್ರಾಮಾಣಿಕ ಮತ್ತು ಅಪ್ರಾಮಾಣಿಕ ಎರಡೇ ಶಬ್ದ. ಸಾಹಿತ್ಯದ ಸ್ವಲ್ಪ ಮಟ್ಟಿಗಿನ ತಿಳುವಳಿಕೆ ಇರೋದ್ರಿಂದ ನಾನು ಹೇಳ್ತಿರೋದು, ಅನುಕೂಲ ಸಿಂಧು ಅಂತ ಏನಿದೆಯಲ್ಲ ಅದಿಲ್ಲ ಅಲ್ಲಿ. ಆ ವಿಚಾರದಲ್ಲಿ ಗಾಂಧಿ ಪ್ರಾಮಾಣಿಕವಾದಂಥ ತಮ್ಮ ಪ್ರಜ್ಞೆಗೆ ನಿಲುಕಿದ ಎಲ್ಲ ನಿರ್ಧಾರಗಳನ್ನು ಸ್ಪಷ್ಟವಾಗಿ ತಗೊಂಡಿದ್ದಾರೆ, ತಮ್ಮ ಬದುಕನ್ನು ರೂಪಿಸ್ಕೊಂಡಿದ್ದಾರೆ. ಒಬ್ಬ ಮನುಷ್ಯ ಹೀಗೂ ಬದುಕ್ಬೋದು ಅನ್ನೋದು ತೋರಿಸ್ಕೊಟ್ರಲ್ಲ, ಇದೊಂದು ಮಾದರಿಯಾಗಿ ಇಟ್ಕೋಬೇಕು. ಮತ್ತು ಗಾಂಧಿಯನ್ನು ಇವತ್ತಿಗೆ ನಾವು ತರ್ಜುಮೆ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಕಾಲಕ್ಕೆ ನಾವು ಅವರ ಹಾಗೆ 2 ತುಂಡು ಬಟ್ಟೆ ಹಾಕ್ಕೊಂಡು ಓಡೋಕ್ಕಾಗಲ್ಲ. ಆದರೆ ಯಾವುದನ್ನು ನಾವು ತಗೋಬೇಕೋ ಅದನ್ನು ನಾವು ಇಲ್ಲಿಗೆ ಅಳವಡಿಸ್ಕೊಂಡ್ರೆ ಬಹುಶಃ ಅಂಬೇಡ್ಕರಿಂದ, ಗಾಂಧಿಯಿಂದ, ಬುದ್ಧನಿಂದ ನಾವು ಕಲಿಬಹುದಾಗಿರೋದು ಏನು ಅಂತಂದರೆ, ಯಥಾವತ್ತು ತಗೋಬೇಕಾಗಿಲ್ಲ. ಅಂಬೇಡ್ಕರರ ಸಾಧನೆ ಛಲ ಇದೆಯಲ್ಲ, ಅದು ನನ್ನ ಬದುಕಿಗೆ ಬರಬೇಕು. ಗಾಂಧಿಯ ಸರಳತೆ ನನ್ನ ಬದುಕಿಗೆ ಬರಬೇಕು. ಬುದ್ಧನ ಒಂದು ತಾಳ್ಮೆ ನನಗೆ ಬದುಕಿಗೆ ಬರಬೇಕು. ಇವೆಲ್ಲ ಬರೆದಿದ್ದರೆ ಈ ಸಮಾಜದಲ್ಲಿ ನಾವು ಮತ್ತೆ ಅದೇ ಗೋಜಲಿಗೆ ಸಿಕ್ಕಾಕ್ಕೊಂಡು ಮತ್ತೆ ಅದೇ ಸಮಸ್ಯೆಯನ್ನು ಮತ್ತೆ ನಾವು ಎಲ್ರಿಗೂ ಹಂಚ್ತಾ ಇರ್ತೀವಿ. ಕಲಾಕೃತಿ ರಚನೆ ಮಾಡುವ ಹಿನ್ನೆಲೆಯಲ್ಲಿ ನನಗೆ ಗಾಂಧಿ ಮತ್ತೆ ಪರಿಭಾವಿಸಿದರು. ಧ್ಯಾನಸ್ಥ ಸ್ಥಿತಿಯಲ್ಲಿ ನಾನು ಅದನ್ನು ಎಂಜಾಯ್ ಮಾಡಿದೆ. ಅದನ್ನು ಒಬ್ಬ ಕಲಾವಿದನಾಗಿ ನಾನು ಗಾಂಧಿಯ ನೆಪದಲ್ಲಿ 4 ಜನಕ್ಕೆ ಗಾಂಧಿಯನ್ನು ಮತ್ತೆ ನೆನಪು ಮಾಡ್ಕೊಳ್ಳುವಂಥ ಅವಕಾಶ ನನಗೆ ಅವಶ್ಯಕತೆಯೂ ಇತ್ತು ಮತ್ತು ಅವಕಾಶ ನನಗೆ ಸಿಗ್ತದೆ. ಎಲ್ಲರೂ 75 ಕಲಾಕೃತಿ ಮಾಡಿದಿರಲ್ಲ, ನೋಡಬೇಕು ಅಂತ ಬಂದರು. ನಾನು ಅವರು ಸೇರಿ ಪ್ರದರ್ಶನಕ್ಕೆ ಬಂದವರೆಲ್ಲರೂ ಕೂಡ, ಇನ್ಕ್ಲೂಡಿಂಗ್ ನೀವು ಸೇರಿ, ಅವ್ರನ್ನ ಮತ್ತೆ ಅವ್ರನ್ನ ನೆನಪು ಮಾಡ್ಕೊಂಡ್ರಲ್ಲ ಜೀವನದ್ದು, ಸಾಕೋದು. ನಿಜವಾಗ್ಲೂ ಸಾತ್ವಿಕವಾಗಿರುವಂಥ ಮಾತನ್ನು ಆಡುವಂಥ ಒಂದು ಸಂದರ್ಭ ಕ್ರಿಯೇಟ್ ಆಯ್ತಲ್ಲ ಕಲಾಕೃತಿ ಮೂಲಕ. ದಟ್ ಇಸ್ ಅ ಗ್ರೇಟ್ ಥಿಂಗ್ ಅಂತ ಅನ್ಸುತ್ತೆ ನನಗೆ. ನಿಮ್ಮ ಬೌಲ್ ಪ್ರದರ್ಶನದಲ್ಲಿ ನೀವು ಬೋಗಣಿಯನ್ನು ಮೇಲ್ಮುಖವಾಗೂ ಇಟ್ಟಿದ್ರಿ, ಕೆಳಮುಖವಾಗೂ ಇಟ್ಟಿದ್ರಿ. ನಾವಿಷ್ಟು ಹೊತ್ತು ಮಾತಾಡಿದ್ದು ನನಗೆ ಇದರ ಸುತ್ತಲೇ ಇದ್ದ ಹಾಗೆ ಕೊನೆಯಲ್ಲಿ ಅನಿಸ್ತಾ ಇದೆ. ಬುದ್ಧನಿಂದ ಗಾಂಧಿಯವರೆಗೆ ಬಂದರೆ ಇಲ್ಲೆಲ್ಲವೂ ಅಷ್ಟೇ ತೆರೆದ ಬೋಗುಣಿ ಹಾಗೂ ಬೋರ್ಲ್ ಹಾಕಿದ ಬೋಗುಣಿಗಳೇ ನನಗೆ ಕಾಣಿಸ್ತಾ ಇದ್ದಾವೆ. ಬಹುಶಃ ನಿಮ್ಮನ್ನು ಈ 2 ಬೋಗುಣಿಗಳ ಮಧ್ಯದಲ್ಲಿ ಸ್ಥಾಪಿಸ್ತಾ ಬರ್ತಾ ಇದೆ ಅಂತ ನನಗನ್ಸುತ್ತೆ. ಕನ್ನಡದ ಮಟ್ಟಿಗೆ ಇದೊಂದು ಬಹಳ ಅಪರೂಪದ ಪ್ರಕ್ರಿಯೆ ಅಂತ ನನಗನ್ನಿಸ್ತಾ ಇದೆ. ನೀವು ಭಿಕ್ಷಾಪಾತ್ರೆಯ ನೆಪದಲ್ಲಿ 2 ಭಿನ್ನ ರೂಪಗಳನ್ನ ಹೇಳಿದ್ರಿ ನೀವು. ತುಂಬ ಇಂಟ್ರೆಸ್ಟಿಂಗ್ ಆದಂಥ ಪ್ರಶ್ನೆ ಅದು. ಬೋರ್ಲ್ ಹಾಕಿದ ಮತ್ತು ತೆರೆದ 2 ಭಿಕ್ಷಾಪಾತ್ರೆಗಳಿದೆಯಲ್ಲ, ಆ 2 ಭಿಕ್ಷಾಪಾತ್ರೆಗಳು ಮನುಷ್ಯನನ್ನು ಏನನ್ನು ಸ್ವೀಕಾರ ಮಾಡಬೇಕು, ಏನನ್ನು ನಿರಾಕರಿಸಬೇಕು, 2ರ ಪ್ರತೀಕ ಅದು. ಆ ಹಿನ್ನೆಲೆಯಲ್ಲಿ 2 ನನ್ನ ಪ್ರದರ್ಶನದಲ್ಲಿ 2 ರೂಪಕಗಳಾಗಿ ನಾನು ಭಿಕ್ಷಾಪಾತ್ರೆಯನ್ನು ಬಳಸ್ಕೊಂಡೆ. ಈಗ ನಾನು 3 ಭಿಕ್ಷಾಪಾತ್ರೆಯನ್ನು ಬಳಸ್ತಿದ್ದೇನೆ. ಒಂದು ಬೋಲ್ ಹಾಕಿದ ಮತ್ತು ತೆರೆದ ಮತ್ತು ಮತ್ತೆ ಬೋರ್ಲ್ ಹಾಕಿದ. 3 ಯಾವುದರ ಸಂಕೇತ ಅಂದರೆ, ಇವತ್ತು ಚರ್ಚೆ ಮಾಡ್ತಿರುವಂಥ ಬುದ್ಧ ತತ್ವದ ತ್ರಿಪೀಠಕದ ವಿಚಾರವನ್ನು ಇಟ್ಕೊಂಡು ನಾನು ಚರ್ಚೆ ಮಾಡಿದೆ. 2nd ಎಡಿಷನ್ ನಾನು ಕಲಾಕೃತಿ ಮಾಡ್ತಾ ಇರೋದು ಹಾಗೆಯೇ. ತುಂಬ ಮುಖ್ಯ ಉದ್ದೇಶ ಅಂದರೆ, ಇಡೀ ಭಿಕ್ಷಾಪಾತ್ರೆಯ ತೆರೆದಿದ್ದಿರ್ಬೋದು ಅಥವಾ ಬೋಲ್ ಹಾಕಿದ್ದಿರ್ಬೋದು, 2 ಮನುಷ್ಯನ ಇವತ್ತಿನ
ನಿರೀಕ್ಷೆಗಳಿದೆಯಲ್ಲ, ಆ ಹಪಾಪಿ ಮತ್ತು ನಿರಾಕರಿಸುವಂಥ ಒಂದು ಸೂಚನೆಯಾಗಿ ಅದು ಎರಡೂ ಪ್ರಕ್ರಿಯೆಗಳು ಜವಾಬ್ದಾರಿಯುತವಾಗಿರಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ. ಯಾವುದು ನಮ್ಮ ಬದುಕಿಗೆ ಮುಖ್ಯ ಅಂತ ಕಂಡುಕೊಳ್ಳುವಂಥ ದೊಡ್ಡ ವಿವೇಕ ನಮ್ಮ ಬದುಕಿಗೆ ಬರಬೇಕು ಅನ್ನೋದು ನಮ್ಮ ಈ ಇಡೀ ಕಲಾಕೃತಿಯ ಮುಖ್ಯ ಆಶಯ. ಅದನ್ನು ತುಂಬ ಸಾಂಕೇತಿಕವಾಗಿ ಹೇಳಿರುವಂಥ ಒಂದು ಹಿನ್ನೆಲೆಯಲ್ಲಿ ಕಲಾಕೃತಿ ರಚನೆ ಆಗಿದೆ. ಅದು ಇವತ್ತಿನ ನಮ್ಮ ಈ ಸಾಮಾಜಿಕ ಸಮಸ್ಯೆಗಳಿದೆಯಲ್ಲ, ಇದೇನು ಹೊಸದಲ್ಲ. ಬುದ್ಧನ ಕಾಲದಿಂದನೂ ಇವತ್ತಿನವರೆಗೂ ಅದೇ ಸಮಸ್ಯೆಗಳಿವೆ. ಆದರೆ ಹಾಗೆ ನಿರ್ವಹಿಸಿದ ಕ್ರಮ ಇದೆಯಲ್ಲ, ಜನಪದರು ನಿರ್ವಹಿಸಿದ ಕ್ರಮ, ಅವತ್ತಿಗೂ ಜಾತಿ ಸಂಘರ್ಷ ಇತ್ತು, ಅವತ್ತಿಗೂ ಮೇಲೆ ಕೆಳಗೆ ಅನ್ನೋದೆರಡು ಎರಡೂ ಇತ್ತು. ಆದರೆ ಇದ್ದದ್ದನ್ನು ನಿರ್ವಹಿಸಿದ ಕ್ರಮ ಇದೆಯಲ್ಲ, ಜನಪದರ ಕ್ರಮವನ್ನು ಬಹುಶಃ ಬುದ್ಧನು ಕೂಡ ಈ ಜನಪದ ವಕ್ತಾರನಾಗೇ ನನಗೆ ಕಾಣಿಸ್ತಾನೆ ಹೊರತು ಬೇರೆ ಯಾವುದನ್ನು ನಿರಾಕರಿಸ್ಬಿಟ್ಟ ಅದನ್ನು ಆ ಮಾತನ್ನು ನಾನು ಒಪ್ಪೋದಿಲ್ಲ. ಬುದ್ಧನ ಪ್ರಜ್ಞೆಯ ಮೂಲಕ ನಾವು ಅರ್ಥ ಮಾಡಿಕೊಂಡ್ರೆ ಬಹುಶಃ ಇದೆಲ್ಲ ಅರ್ಥ ಆಗುತ್ತೆ. ಕೇವಲ ಅದನ್ನು ಸೈದ್ಧಾಂತಿಕ ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳುವಂಥ ಒಂದು ಅಭ್ಯಾಸ ನಮ್ಮ ಇವತ್ತಿನ ಆಧುನಿಕ ಕಾಲದ ಚಿಂತಕರಲ್ಲಿದೆ. ಹಾಗೆ ಸಿದ್ಧಾಂತವನ್ನು ಬಿಟ್ಟು ಪ್ರಜ್ಞೆಯ ಮೂಲಕ, ನಿಮ್ಮ ಆತ್ಮಸಾಕ್ಷಿಯ ಮೂಲಕ ನೀವು ಅರ್ಥ ಮಾಡ್ಕೊಳ್ಳೋಕೆ ಹೋದಾಗ ಬಹುಶಃ ಯಾರು ಅರ್ಥ ಆಗ್ತಾರೆ ಅಂತ ಅನ್ಸುತ್ತೆ ನನಗೆ. ಅಲ್ಲೇನು ಅಂತ ಜಿಜ್ಞಾಸೆ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ನನ್ನ ಕಲಾಕೃತಿಗಳು ಮತ್ತು ನನ್ನ ಸಾಹಿತ್ಯದ ಚಲನೆ ಎರಡೂ ಕೂಡ ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ನಿರ್ಮಾಣ ಆದ 400 ವರ್ಷದ ನಂತರ ಬುದ್ಧ ಚರಿತ್ರೆ ಎನ್ನುವಂಥ ಮೊದಲ ಸಾಹಿತ್ಯ ಕೃತಿ ಸೃಷ್ಟಿಯಾಗುತ್ತೆ. ಅಶ್ವಘೋಷ ಬರೀತಾನೆ. ಅದರ ಆಧಾರದ ಮೇಲೇ ಬುದ್ಧನ ನಾವು ಭಾವಿಸ್ತಿದ್ದೇವೆ. ನನ್ನ ಪ್ರಶ್ನೆ ಇರೋದು ಅದನ್ನು ಮೀರಬೇಕು ಅಂತ ನಾನು ಹೇಳ್ತಿರೋದು. ಸಿನಿಮಾದ ಸ್ಕ್ರಿಪ್ಟ್ ರೈಟರು ಒಂದು ಒಳ್ಳೆ ಕತೆ ಸಿಕ್ಕರೆ ಸ್ಕ್ರಿಪ್ಟ್ ಮಾಡ್ತಾರಲ್ಲ, ಹಾಗೆ ಅವನು ಅಶ್ವಘೋಷ ಆ ಕಾಲದಲ್ಲಿ ಮಾಡಿದ್ದಾನೆ. ಒಳ್ಳೆ ಸ್ಕ್ರಿಪ್ಟ್, ಅದು ಒಂದು ಕತೆ ಆಗಿದೆ. ಅದು ಆ ಕತೆ ಏನೆಲ್ಲ ರೂಪಗಳು ಪಡ್ಕೊಂಡಿದೆ. ಶತಶತಮಾನಗಳ ಹಾದಿಯಲ್ಲಿ, ಕಾಲದೇಶದ ಪ್ರಯಾಣದಲ್ಲಿ ಏನೆಲ್ಲ ಶೇಪ್ ತೊಗೊಂಡಿದೆ. ಅದನ್ನು ನಾವು ಮೀರಿ ಆಲೋಚನೆ ಮಾಡೋ ಶಕ್ತಿ ನಮಗೂ ಇದೆ, ಅವಕಾಶ ಇದೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಬುದ್ಧ 2560 ವರ್ಷದ ಹಿಂದೆ ಮಹಾವೀರನ ಜೊತೆಗೆ, ಅದರಲ್ಲೂ ಅವನ ಆಲೋಚನೆ ಬೇರೆ, ಅವನ ತತ್ವ ಬೇರೆ, ಅವನ ವಿಚಾರ ಬೇರೆ, ಇವನ ವಿಚಾರ ಬೇರೆ, ಇಬ್ಬರು ಜೊತೆಲೇ ಇದ್ದರು. ಒಂದೇ ಕಾಲದವರು. ಅವರು ಸಹನಶೀಲರಾಗಿದ್ದರು. ಅವರು ಹೇಗೆ ಬದುಕಿದ್ರು ಅವರು. ಅವರ ನಡ ನುಡಿಗಳನ್ನು ನಮ್ಮನ್ನು ಇವತ್ತು ದಾರಿದೀಪ ಆಗಬೇಕು. ಅನೇಕ ಒಂದು ಪರಿಹಾರಗಳನ್ನು ಅದು ಕೊಡುವಂಥ ಹಾದಿಯಲ್ಲಿದೆ. ಆದರೆ ನಾವು ಗ್ರಹಿಸಬೇಕಾಗಿದೆ. ಸಾವಧಾನದಲ್ಲಿ ಗ್ರಹಿಸಿದರೆ ಮಾತ್ರ ಇವೆಲ್ಲ ಸಿಗುತ್ತೆ. ಅದಕ್ಕೆ ಪ್ರಜ್ಞೆಯ ಜೊತೆಗೆ ಹೋಗಬೇಕಾಗತ್ತೆ ಹೊರತು ತರ್ಕದ ಅಥವಾ ಸೈದ್ಧಾಂತಿಕ ನೆಲೆಯಲ್ಲಿ ನಾವು ಹೋಗುವ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಆ ನೆಲೆಯಲ್ಲಿ ಬುದ್ಧನ ಪ್ರಜ್ಞೆಯ ಜೊತೆಗೆ ನಾವು ಪ್ರಯಾಣ ಮಾಡೋದು ತುಂಬ ಮುಖ್ಯ ಅಂಥೇಳಿ ನಾನು ಈಗ ಕಂಡುಕೊಂಡಂಥ, ಈ ಕ್ಷಣಕ್ಕೆ ಕಂಡುಕೊಂಡಂಥ ಸತ್ಯ ಅದು. ಬುದ್ಧ ಹಾಗೂ ಗಾಂಧೀಜಿಯವರ ಈ ಸರಳತೆ ಬಹುದೊಡ್ಡ ಕ್ಯಾನ್ವಾಸನ್ನು ನಮಗೆಲ್ಲರಿಗೂ ಒದಗಿಸುತ್ತೆ. ಆದರೆ ಆ ಸರಳತೆಯ ಮೂಲಕವೇ ಆ ಒಂದು ಕ್ಯಾನ್ವಾಸ್ನ ಕಾಣುವಂಥ ನೋಟವನ್ನು ನಾವೆಲ್ಲರೂ ಬೆಳೆಸ್ಕೊಳ್ಬೇಕು. ನೀವು ಈ ನೋಟವನ್ನು ಬೇರೆ ಬೇರೆ ರೂಪಗಳಲ್ಲಿ ಕೊಡೋದಕ್ಕೆ ನಿರಂತರವಾದ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದೀರಿ. ಇನ್ನು ಮುಂದೆ ಬೇರೆ ಬೇರೆ ದೇಶಗಳಲ್ಲಿ ನೀವು ಈ ಕಲೆಯನ್ನು ಕೊಂಡು ಹೋಗುವಂತಹ, ಪ್ರದರ್ಶನಕ್ಕೆ ಹೋಗುವಂತಹ ಅವಕಾಶಗಳು ಈಗ ಮುಂದೆ ಇದ್ದಾವೆ. ಅಲ್ಲಿಗೆ ನೀವು ಹೊರಡಲಿಕ್ಕೆ ತಯಾರಾಗಿದ್ದೀರಿ. ನಿಮ್ಮ ಈ ಎಲ್ಲ ಪ್ರಯತ್ನಗಳಿಗೆ ಶ್ರೋತೃಗಳ ಪರವಾಗಿ ಶುಭ ಹಾರೈಕೆಗಳನ್ನು ಹೇಳ್ತಾ, ನಾವು ಸಾಹಿತ್ಯದ ಬಗ್ಗೆ ಮಾತನಾಡಿದೆವು, ಕಲೆಯ ಬಗ್ಗೆ ಮಾತನಾಡಿದೆವು, ಬುದ್ಧನ ಬಗ್ಗೆ ಮಾತನಾಡಿದೆವು, ಗಾಂಧೀಜಿಯ, ಅಂಬೇಡ್ಕರ್ ಬಗ್ಗೆ ಮಾತನಾಡಿದೆವು. ಹೀಗೆ ಎಲ್ಲ ವಿಷಯಗಳನ್ನೂ ಮಾತನಾಡ್ತಾ ಡಾಕ್ಟರ್ MS ಮೂರ್ತಿಯವರನ್ನು ನಾವು ಕೊಂಚ ಅರ್ಥ ಮಾಡ್ಕೊಂಡ್ವಿ ಅಂತ ಅನಿಸುತ್ತೆ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಡನೆ ಸಂವಾದ ಪ್ರಸಾರವಾಯಿತು. ಭಾಗವಹಿಸಿದವರು ಲೇಖಕ, ಕಲಾವಿದರಾದ ಡಾಕ್ಟರ್ MS ಮೂರ್ತಿ ಅವರು. ಇವರೊಂದಿಗೆ ಸಂವಾದದಲ್ಲಿ ನೂತನ S ಕದಂ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.